ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವಿವತ್ತು ಚಳ್ಳೂರಿಗೆ ಬಂದಿದ್ವಿ, ತುಮಕೂರು ಡಿಸ್ಟಿಕ್ಕು. ಅಥವಾ ಅರೌಂಡ್ ತುಮಕೂರಿಂದ ನಿಮಗೆ ಅರೌಂಡ್ 28 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಅವ್ರ ಹೆಸರು ವೆಂಕಟೇಶ್ ಅಂತ. ಇಲ್ಲಿ ಬಂದು ನೀವು ಚಳ್ಳೂರು ನಿಯರ್ ಪೆಟ್ರೋಲ್ ಬಂಕ್ ಹತ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ. ಸೊ ಅಲ್ಲಿ ನೀವು ಬಂದು ತಿಮ್ಮೇಗೌಡರ ತೋಟ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ. ಸೊ ಅವರು ಇಲ್ಲಿ ಡ್ರಿಪ್ಪಿಂಗ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಸಾವಯವ ಕೃಷಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ನಾವು ಅವ್ರ ಜೊತೆ ಮಾತಾಡೋಕ್ಕೆ ಬಂದೀವಿ. ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಇದು ಫುಲ್ ತೋಟ ಅವ್ರದ್ದೇ. ಇಲ್ಲಿ ಎಲ್ಲ ಥರ ಬೆಳೆ ಬೆಳೆದಿದ್ದಾರೆ: ಕಬ್ಬು, ತೆಂಗು, ಬಾಳೆ, ಆಮೇಲೆ ಅರಿಶಿಣ. ಸೊ ಅದೇ ಥರ ಹಲಸಿನ ಹಣ್ಣು ಕೂಡ ಬೆಳೆದಿದ್ದಾರೆ. ಸೊ ಟೋಟಲಾಗಿ ಡ್ರಿಪ್ಪಿಂಗ್ ಹೆಂಗೆ ಮಾಡ್ತಾರೆ ಅದ್ರ ಡೀಟೇಲ್ಸು, ಅದ್ರ ಬಗ್ಗೆ ಕ್ಲಾರಿಟಿ, ಸೊ ಎಲ್ಲನೂ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಸೊ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಅದನ್ನು ನಾನು ಹಾಕ್ತಾ ಹೋಗ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು. 3 ಅಡಿ ಪಕ್ಕದಿಂದ ಹಾಕ್ರಿ. 3 ಅಡಿ ಪಕ್ಕದಿಂದ ಹಾಕಬೇಕು. ಇಲ್ಲೈತೆ ಅಂದರೆ ಒಂದು 3 ಅಡಿ ಹಿಂಗೆ ಬಗ್ಸಿ ಹಾಕಬೇಕು. ನಾವು ರೋಡ್ ಇರೋದ್ರಿಂದ ಹಿಂಗೆ ಹಾಕ್ಸಿದ್ದೀವಿ ನೋಡಿರಿ. ಈ ಥರ ಫ್ರೇಮ್ ಬರುತ್ತೆ. ಇದೇ ಹೆಡ್. ಇದು ಈ ಕಡೆಗೆ 3 ಬರ್ತವೆ, ಈ ಕಡೆಗೆ 3 ಬರ್ತವೆ. ನೀವು ಇದನ್ನು 2 ಇಂಚ್ಗೆ ಕಟ್ ಮಾಡ್ಕೊಂಡು ನೀವು ಮಾಡ್ಕೋಬೇಕು. ಇದನ್ನು ನಾರ್ಮಲ್ ಹೋಲೆ, ಇದಕ್ಕೆ ನಾರ್ಮಲ್ ಓಲೆ, ಇದಕ್ಕೇನು ನೀವು ಇದೇನಿಲ್ಲ. ಇದನ್ನು ಜೈನ್ ಹಾಕ್ಬೇಡ್ರಿ, ಆಗ್ರೋಪ್ಲಾಸ್ಟ್ ಆಗ್ರಿ. ಪಾಶ ಹೆವಿ ಇರಬಾರ್ದು ಇದು ಫ್ರೇಮ್. ಇದಕ್ಕೆ ಬಳಸೋ ಪೈಪು ಸ್ಮೂತಾಗಿರ್ಬೇಕು ನೋಡ್ರಿ. ಈ ಥರ ಇರಬೇಕು. ಇದು ಜೈನ್ ಆದ್ರೆ ಹಾರ್ಡ್ ಬರುತ್ತೆ. ನಿಮ್ಮ ಲೋಕಲ್ ISI ಇದ್ರೆ ಹಾಕ್ರಿ. ಈ ಥರ ಪಟ್ಟಿ ಇರೋದು ಹಾಕ್ಬೇಡ್ರಿ, ಯಾಕೋತ್ರ ಇದು ಬಿಸ್ಲಿಗೆ ಹೊರ್ಟೋಗುತ್ತಿದ್ದು ಇದು ತಗೊಳುತ್ತೆ. ಆಮೇಲೆ ಈ ಕಡೆಗೆ ಚಪ್ಪಟೆ ಆಗೈತಿ ನೋಡಿ, ಈ ಸ್ಪೇಸ್ ಕಮ್ಮಿ ಬರ್ತೈತಿ. ಆ್ಯಕ್ಚುಲಿ ಹಿಂಗೆ ಹಾಕ್ಬೇಕಾಯ್ತು ಹೋಲ್ನ. ಅಲ್ಲಿ ಮಾರ್ಕ್ ಇರೋದ್ರಿಂದ ಅದು ಹಂಗೆ ಹಾಕಿದ್ದಾರೆ. ಈಗ ಇದು ನಾವು ಮಾಡಿರೋದಲ್ಲ, ಬೇರೆಯವ್ರು ಮಾಡಿರೋದು. ಇದು ಈ ಥರ 2 ಇಂಚ್ ಇವಿರ್ ಬಂದಿರ್ತವೆ. 2 ಇಂಚ್ ಕಟ್ ಮಾಡ್ಕೊಳ್ರಿ. ಮೈಕ್ರೋ ಟ್ಯೂಬಾಗೆ ಬ್ಲೇಡಾಗಿ ಹಿಂಗೆ ಹೊಡೀರಿ, ಹಿಂಗೆ ಎತ್ತಿರಿ, ಒಂದು ಶೇಪ್ಗಾಗುತ್ತೆ. ಅದ್ರ ಆಪೋಸಿಟ್ ತಂದು ಆ ಶೇಪ್ನ ಕಟ್ ಮಾಡಿರಿ. ಇದು 4 mm ಐತೆ ಅಂದರೆ 2 mm ಪಂಚರ್ ಆಗ್ಬೇಕು ಇದ್ರಾಗೆ, ಇದ್ರೊಳಗಡೆ. ಅಷ್ಟೇ ಟೆಕ್ನಾಲಜಿ. ಇದ್ರಾಗೇನು ಬ್ರಹ್ಮಾಂಡ ಇದೇನು ಅಡಗಿಲ್ಲ, ಅನುಭವ ಮಾಡ್ಕೋಬೇಕಷ್ಟೇ. ಇದನ್ನ ಇದು ಬಟನ್ ಸಿಗ್ತವೆ, ಬಟನ್ಗನ ಹೋಗ್ರಿ. ಕ್ಲೋಸರ್ದು ಇದು ಲಾಸ್ಟ್ಗೆ ಬಟನ್ ಚಲೋ ಅಂತ ನಾವು ಹೀಟ್ ಮಾಡಿ ಹೀಟ್ ನೀವು ಬರಲಿಲ್ಲ ಅಂದರೆ ಹೀಟ್ ಮಾಡಿ ಮಾಡ್ಕೊಳ್ರಿ. ಇದು ಕಟ್ಟಿಂಗ್ ಫೇಲ್ ಆದರೆ ಬಟನ್ನು ಫೇಲು, ಎಸಿಬೇಕಾಗುತ್ತೆ. ಹೌದು. 1/4 ಇಂಚ್ ಕೆಳಗಡೆಗೆ ಹಾಕ್ರಿ. ಬಟನ್ ಹಾಕೋದಾದ್ರೆ 2 ಇಂಚ್ ಮಾಡ್ರಿ. ಇದನ್ನ ನೀವು ಹೀಟ್ ಮಾಡೋದಾದ್ರೆ 2.25 ಇಂಚ್ ಮಾಡ್ಕೊಳ್ರಿ. ಇದನ್ನ ಇದು ರೋಲ್ ಗಟ್ಲೆ ಸಿಗುತ್ತೆ, ತರ್ಸ್ಕೊಂಡ್ ಮಾಡ್ಕೊಳ್ಳಿ. ನೀವು 3 ಆದಮೇಲೆ 3 ಇಂಚ್ಗೆ ಒಂದೊಂದು ಹೋಲ್ ಹಾಕ್ಕೊಳ್ರಿ. ಇಲ್ಲಿ 3 ಇಂಚ್ ಅಂತಕ್ಕೆ 3 ಇಂಚ್ಗೆ ಹಾಕಿ ಫಸ್ಟ್ 1 mm ಹೋಲ್ ಮಾಡ್ಕೋಬೇಕು. ಆಮೇಲೆ 4 mmಗೆ, ಆಮೇಲೆ 6 mmಗೆ ಇಗ್ಲಿಸ್ಬೇಕು. ಏಕ್ದಮ್ 6 mmಗೆ ಇಗ್ಲಿಸಾಕಲ್ಲ. ಇದು ಔಟ್ರು 6 ಐತೆ, ಯಾಕಂದ್ರೆ ಹಂಗೆ ಫಿಕ್ಸ್ ಆಗ್ತಾವೆ. ಇದೇನು ಜಿಗದೇನು ಬೀಳೋದು? ಏನು ಬೀಳೋದಿಲ್ಲ. ಇದು ಸ್ಪೇಸ್ ಕಮ್ಮಿ ಆಗೈತೆ. ಈ ಕಡೆಗೆ ಮಾರ್ಕ್ ಇರೋ ಕಡೆಗೆ ಹೋಲ್ ಹಾಕಿವ್ರಲ್ವರ, ಈ ಕಡೆಗೆ ಗೋಡಿಗೆ ಹೋಲ್ ಹಾಕಿದ್ರೆ ನೋಡ್ರಿ, ಇಲ್ಲಿ ಹೋಲ್ ಹಾಕಿದ್ರೆ ಸರಿ ಆಗೋದು. ಇದು ದೂರ ಇರ್ತೈತೆ ಸ್ಪೇಸು, ಇದು ಹತ್ರ ಆಯ್ತು ಸ್ಪೇಸು. ಈ ಕಡೆಗೆ 3 ಇರ್ತದೆ ನೋಡಿ, ವೆಲ್ಡು ಕ್ಲಾಶ್ ಆಗ್ತವೆ, ಒಂದ್ಕೊಂದು ಗುತ್ಕೊಂತವೆ. ಇವು ವೆಲ್ಡು ಗುತ್ಕೊಂತವೆ ನೋಡ್ರಿ. ಇದಿತ್ತೋದ್ರೆ ಇದಿತ್ತು ಬರುತ್ತೆ, ಇತ್ತೊಂದು ಇರ್ತೈತಿ. ಇದಿತ್ತೋದ್ರೆ ಇದು ಈ ಕಡೆದು ಇತ್ತು ಬತ್ತಿರ್ತೈತಿ. ಇದು ಒಂದೊಂದಕ್ಕೆ 3 ಇಂಚು. ಇದು 16 mm T, 16 mm ಪೈಪು, ಇವೆಲ್ಲ ಲೋಕಲಾಗಿ ಸಿಗ್ತವೆ. 16 mm ಎಂಡ್ ಕ್ಯಾಪು. ಇದು 1.5 ಮೈಕ್ರೋ ಟ್ಯೂಬ್ ಹ್ಯಾಂಗ್ ಮಾಡೋಕ್ಕೆ. ಇದು 1 ಅಡಿ ಲ್ಯಾಟ್ರಲ್, ಈ ಕಡೆಗೆ 1 ಅಡಿ, ಈ ಕಡೆಗೆ 1 ಅಡಿ. ಈ ಎಂಡ್ ಕ್ಯಾಪ್ ಹಾಕಿರೋದು ಸೇರಿ. ಯಾಕೆ ಎಂಡ್ ಕ್ಯಾಪ್ ಇಲ್ಲಿಗೆ ಹಾಕಿದ್ವಿ ಅಂದರೆ ಈ ಫ್ರೇಮ್ ಆದಷ್ಟು ಕಮ್ಮಿ ಆಗಲಿ ಅಂತ. ದೂರ ಆದರೆ ಹಿಂಗೆ ಬಗ್ಗುತ್ತೆ. ಹಿಂಗೆ ಶಾನೆ ದೂರ ಮಾಡಬಾರ್ದು. ಇದಕ್ಕೆ 6 ಹಾಕ್ಬೇಕು, 6ಕ್ಕಿಂತ ಎಕ್ಸಸ್ ಹಾಕಬಾರ್ದು. ಒಂದು ಹೆಡ್ ಒಳಿಕೆ ಎಂಡ್ ಕ್ಯಾಪ್ ಹಾಕ್ಬೇಕು. ನೀವು ಒಂದು ಹೆಡ್ಡು ಆಚೆನೇ ಇರಬೇಕು. ಎಂಡ್ ಕ್ಯಾಪ್ ತೆಗೆದ್ರೆ ಸೆತ್ತಾಗಿ ಬೀಳಬಾರ್ದು. ಇದನ್ನು 20 ಇಂಚ್ ಹಾಕಿ ಅಂದರೆ ಇಲ್ಲಿಗೆ 1 ಅಡಿ ಉಳಿಬೇಕು. ಇಷ್ಟಿದ್ರೆ ತಂತಿಗೆಲ್ಲ ಬಡಿತೈತಿ ಇದು ಹೋಗಿ ನೀರು. ಇಲ್ಲಿ 1 ಅಡಿ ಗ್ಯಾಪ್ ಇರಬೇಕು. ಹ್ಯಾಂಗ್ ಮಾಡೋತವಿಂದ ಇಲ್ಲಿ ಅರ್ಧ ಅಡಿ ಬೈಂಡಿಂಗಿಗೆ ಹೋಗುತ್ತೆ, 2 ಇಂಚ್ ಇಲ್ಲಿ ಲುಕ್ಸಿಗೆ ಹೋಗುತ್ತೆ. ಇದು ಲೋಕಲ್ ಟೀ ತಗೋಬೇಡ್ರಿ. ಈಗ ಬಂದಿರೋವೆಲ್ಲ ಹೆವಿ ಟೀ ಬಂದವೆ. ಇದು 10 ರೂಪಾಯಿ ತಗೊಳ್ರಿ. ಲೋಕಲ್ ಟೀ ಬಿಸ್ಲಿಗೆ ಹೊರಟೋಗುತ್ತಿದ್ದು 5 ರೂಪಾಯಿದು ಅಷ್ಟೇ. ಇದ್ರಾಗ ಪ್ರಾಬ್ಲಮ್ ಬರ್ತಿದ್ದು. ಇದೊಂದು ಟೀ ಕಟ್ ಆಗೋದು. ಈಗ ಹೆವಿ ಟೀಗಳು ಬಂದಿದ್ದಾವೆ. ಈಗ ಇದು ಹೆಡ್ ಸೊಲ್ಯೂಷನ್ ಹಚ್ಚಬೇಕಾ ನಾರ್ಮಲ್? ಇಲ್ಲ, ಹೀಟ್ ಮಾಡಿ ಗಮ್ ಮಾಡಿ ಇದು ಪ್ರೆಸ್ ಮಾಡೋದಷ್ಟೇ. ಇದು ಇದಕ್ಕೆ ಲೇಬರ್ ಅಷ್ಟೇ ಖರ್ಚಾಗೋದು, ಮೆಟೀರಿಯಲ್ ಚೀಪ್. ಇದು ಅಷ್ಟೇ ಖರ್ಚು ಬರೋದು. ಅದಕ್ಕೆ ಪ್ರತಿಯೊಬ್ಬರೂ ಮಾಡ್ಕೊಳ್ರಿ ಅಂತ ಹೇಳೋದು ನಾವು. ಇದಕ್ಕೆ ಅಪಾರ ಲೇಬರ್ ಖರ್ಚಾಗುತ್ತೆ. ಅದು ನೀವು ಮಾಡಿದಾಗ ಅದು ನಿಮ್ಗೆ 0 ಆಗುತ್ತೆ ನೋಡಿ. ಇನ್ನೇನು ಡೌಟ್ ಐತೆ ನಿಮ್ಗೆ? ಇಂಥವು 200 ಎಷ್ಟು 25 228 ಈ ಥರ ಮಾಡ್ಕೋಬೇಕು. ಇದು ಮ್ಯಾಗ ಯಾವ ಥರ ಇನ್ನೂ
ಎಂಡ್ ಕ್ಯಾಪ್ ಹಾಕೋದ್ರೆ ಹೀಟ್ ಮಾಡಿ ಹಾಕ್ಬೇಕಾ? ಇಲ್ಲ ಇಲ್ಲ, ನೀವು ಬಿಸಿಲಾಗ ಮಾಡಿ ಪ್ರೆಸ್ ಮಾಡ್ಬೇಕು. ಬಟ್ಟೆ ಕೈ ಕಟ್ಕೊಂಡು ಬಟ್ಟೆನ ಅಮ್ಕಬೇಕು. ಓಪನ್ ಮಾಡೋದು ಮಾಡ್ಬೋದು. ರೈಟ್ ಇದೆ. ಏನಿಲ್ಲ, ಕ್ಲೋಸರ್ ಬಟನ್ ಅಂದ್ರೆ ಕೊಡ್ತಾರ ಅಷ್ಟೇ ನಿಮ್ಗೆ. ನೀಟ್ ಬರ್ತಾವ ಅವು. ಅದೇ ಇಲ್ಲೈತಿ ನೋಡ್ರಿ, ಇಲ್ಲೈತಿ ಇದು ಕ್ಲೋಸರ್. ಇಂಥ ಬಟನ್ ಇರ್ತವೆ ಈ ಥರ. ಡ್ರಿಪ್ಪಿಗೆ ಕ್ಲೋಸ್ ಮಾಡೋ ಬಟನ್ ಬರೋವು, ಅವನ್ನ ನೀವು ಮೈಕ್ರೋ ಟ್ಯೂಬಿಗೆ ಬಳಸ್ತಾ ಇದೀವಿ. 6 ಒಂದು ಎಡ್ಗೆ ಇರುತ್ತೆ. ಹಿಂಗೆ 15 ಹೋಗುತ್ತೆ, ಹಿಂಗೆ 15 ಹೋಗುತ್ತೆ, ಹಿಂಗೆ 6 ಬರ್ತೈತಿ, ಹಿಂಗೆ 6 ಬರುತ್ತೆ. 30 ಅಡಿ ಉದ್ದ. ಅದಕ್ಕೆ 5 ಅಡಿ ಕಮ್ಮಿ ಮಾಡ್ತೀವಿ ಫೀಲ್ಡಾಗ, ಯಾಕಂದರೆ ಬಿಸಿಲಿಗೆ ಆವಿ ಉಳಿಬೇಕು ಅಂತಾನ. ಆಕ್ಚುಲಿ ನಾವು ತೋಟಕ್ಕಾದರೆ 35ಗೆ ಮಾಡೋದದು. ಎಡ್ಡಿಂದ ಎಡ್ಗೆ 12 ಅಡಿ, ಸಾಲಿಂದ ಸಾಲಿ 30 ಅಡಿ. ಕಬ್ಬುದೆಲ್ಲ ನೋಡಿ ಏನು ಕ್ವಾಲಿಟಿ ಬಂದಿದೆ. ಮಿಸ್ಟ್ರು ಮಾಡೋದ್ರಿಂದ ನಿಮ್ಗೆ ಆ ಥರ ಇರುತ್ತೆ. ಅಲ್ಲಿ ಸೈಜ್ ನೋಡಿ, ಸೈಜ್ ಫೋಕಸ್ ಮಾಡ್ರಿ. ಅಲ್ಲಿಗೆ ನೀವೇನೇ ಗೊಬ್ಬರ ಮಾಡಿರೋ ಅಷ್ಟು ಸೈಜು ನೀವು ಕಬ್ಬು ಹಾಕೋಕ್ಕಾಗುತ್ತಾ? ಬೆಳೆಯುತ್ತಾ ಹೋಗ್ಲಿ, ಬೆಳೆದ್ರೆ ಒಂದೇ ಗುಣಿ ಅದು. ಒಂದು ಕಣ್ಣಿಂದ ಬಂದಿರೋದು ಇದು. ಎಷ್ಟನೇ ಕೊಳೆ ಸರ್ ಅದು? ಇದು ಇನ್ನು ಮೊದಲನೇ ಕೋಳೆ. ಇನ್ನು 3.5 ತಿಂಗಳು 4 ತಿಂಗಳು ಆಗಿರ್ಬೇಕು ಈಗ ಅದು. ನಾಟಿ ತಳಿ ಕಬ್ಬುಗಳಿದು. ನೀವು ಲೈಫ್ ಲಾಂಗ್ ಇನ್ನು ಬಿತ್ತಂಗಿಲ್ಲ, ಉತ್ತಂಗಿಲ್ಲ. ಇಲ್ಲಿ ಈ ಟೊಮೆಟೊ ಬೆಳೆಗೆ ಮಾಡೋದು ಏನೂ ಸಮಸ್ಯೆ ಇಲ್ವಲ್ಲ? ಏನು ಸಮಸ್ಯೆ ಇಲ್ಲ, ಅದ್ಭುತವಾಗಿರುತ್ತೆ. ನೋಡ್ರಿ, ಇದು ಹೈಬ್ರಿಡ್ ರೋಸು ಎಫೆಕ್ಟ್ ನೋಡ್ರಿ ಅದ್ರದ್ದು. ಈ ನೆಲ ಎಂಥದ್ದು ಇದು? ರೋಸ್ ಬೆಳೆಯೋ ನೆಲನೇ ಅಲ್ಲ ಇದು, ಕರ್ಲು ನೆಲ ಇದು, ಮಣ್ಣು ಕಲ್ಲು ನೆಲ ನೋಡಿ. ಇದು ಬಂದಿದೆ. ಇಲ್ಲಿ ಡೈ ಕಾಟ್ ಮಾನಾಕಾಟ್ನ ನೀವು ಮಾಡಬೇಕು, ಇಲ್ಲ ಶಿಫ್ಟ್ ಮಾಡಬೇಕು, ಇಲ್ಲ ಜೊತೆಗೆ ಬೆಳಿಬೇಕು. ಅವಾಗ ಏನಾಗುತ್ತೆ ನಿಮಗೆ, ಅದು ಭೂಮಿ ಫರ್ಟಿಲಿಟಿ ಸೋಲಲ್ಲ. ಹಿಂಗೆ ಹ್ಯಾಂಗ್ ಮಾಡ್ಬೇಕು ತಗೊಂಡೋಗಿ. ಹಂಗೆ ಹ್ಯಾಂಗೆ ಆಗ್ತವೆ. ಕಡ್ಡಿ ಮಾಡ್ಕೊಂಬಿಟ್ರೆ ಹೆಂಗೆ ಬೇಕಾದ್ರೆ ಇಲ್ಲಿ ಕಡ್ಡಿ ಐತಿ. ಇಲ್ಲಿ ಲೈನ್ ಇದೆ ಅಂದ್ರೆ ಒಂದು 3 ಫೂಟು ಈ ಕಡೆನ ಆ ಕಡೆನ ಜಗ್ಗಿಸ್ಕೋಬೇಕು ಹಿಂಗೆ. ನೋಡ್ರಿ, ಈಗ ಅಲ್ಲೈತೆ, ಒಂದು 3 ಅಡಿ ಮುಂದಕ್ಕೆ ತಗೊಂಡಿದ್ದೀವಿ ಹಿಂಗೆ. ಅವಾಗ ಏನಾಗುತ್ತೆ, ಹಿಂಗೆ ಫ್ರಿಂಗ್ ಥರ ಆಕ್ಷನ್ ಆಗುತ್ತೆ. ತೂಕಕ್ಕೆ ಅದು 90 ಡಿಗ್ರಿ ಕೂತ್ಕೊಳುತ್ತೆ. ಇಲ್ಲಾಂದ್ರೆ ಹಿಂಗೆ ಎದ್ದು ಬಿಡುತ್ತೆ ಅಲ್ಲಿ. ಹೌದು, ವೆಯ್ಟ್ ಬೀಳ್ಬೇಕು ಅವಾಗ. ಇಲ್ಲಿ ನಾವು ಹಿಂಗೆ ಒಳಗಡೆ ತುರುಕಲ್ಲ, ಅಲ್ಲೇನು ಲೀಕೇಜ್ ಅದು ಏನಾಗೋದು? ಎಂಥದ್ದು ಆಗಲ್ಲ. ಈ ಅದ ಇಂಜೆಕ್ಟ್ ಮಾಡೋ ಸಿಸ್ಟಮ್ ತೋರಿಸ್ತೀನಿ ಬರ್ರಿ. ಸ್ಪ್ರಿಂಕ್ಲರ್ ಪೈಪ್ ಇದ್ರೆ ಆ ಥರ ಇಂಜೆಕ್ಟ್ ಮಾಡಿರಿ. ಇದೇನು ಸರ್, ಇದು ಸ್ವಲ್ಪ ಬೇರೆ ಥರ ಮಾಡಿದ್ರಲ್ಲ? ಏನೇನೋ ದಿನ ಪ್ರಯೋಗ ನಡೀತಲೇ ಇರ್ತೈತಿ. ನೋಡಿ, ಈ ಥರ ಇಂಜೆಕ್ಟ್ ಸಿಸ್ಟಮ್ಗೆ ಹೋಗ್ರಿ, ಹೋಲ್ ಹಾಕ್ರಿ, ಕ್ರಾಸ್ ಆಗಿ ಪೈಪ್ನ ಕಳಿಸ್ತೀರಿ. ತೆಗೆದು ನೋಡ್ರಿ, ಹಾಕ್ರಿ ಹಂಗೆ. ಎಲ್ಲಿ ಕಿತ್ಕೊಂತವ ಈಗ? ನೀರು ಇಲ್ಲಿ ಸೋರೋದು ಎಂಥದ್ದು ಆಗಲ್ಲ. ನೋಡಿ, ಅಲ್ಲಿ ಬರೋಕ್ಕೆ ಸಾಧ್ಯ ಎಲ್ಲ ಐತೆ. ನೀವು ಬುಷು ಗಿಶು ವರ್ಕ್ ಆಗಲ್ಲ ಇಲ್ಲಿ. ಹಿಂಗೆ ಕ್ರಾಸ್ ಆಗಾಕಿ, ಹಿಂಗೆ ಕ್ರಾಸ್ ಆಗಿ ತಗೊಳ್ರಿ. ಈಗ ಇಲ್ಲಿ ಹಾಕು, ರೆಸ್ಟ್ ಹಿಡಿದಂಗೆ ನೀವು ನೋಡ್ಕೊಳ್ರಿ. ಲಾಸ್ಟಾಗಿ ಇಲ್ಲಿ ಏನೋ ಈ ಥರ ಕಟ್ಟೋದು ಮಾಡಬೇಕು. ಏನು ಮಾಡಬೇಡ್ರಿ, ಇದಕ್ಕೇನು ಕಟ್ ಮಾಡೋ ಏನು ಮಾಡಬೇಡ್ರಿ. ಅದು ರೌಂಡ್ ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಲಾಕ್ ಆಗಲ್ಲ. 8 mm 10 mm ಐತೆ, ಇದು 16 mm ಬರ್ತೈತೆ ನಿಮ್ಗೆ. ಅಂದ್ರೆ ಅಲ್ಲಿ ಸಣ್ಣ ಟ್ಯೂಬ್ ಒಳಗಡೆ ಇಲ್ಲಿ ವಿ ಶೇಪ್ ಕಟ್ ಮಾಡಿದ್ರಲ್ಲ ಒಳಗಡೆ. ಬೇಡ್ರಿ ಅದು ಏರೋ ಮಾಡಿರೋದು. ಯಾಕೆಂದ್ರೆ ಕಮ್ಮಿ ಸ್ಪೇಸ್ ಐತೆ ಅಲ್ಲಿ, ಕೂತ್ಕಂತ ಇಲ್ಲ. ಈಗ 16 mm ಬಿಟ್ಟಾಗ ಹೋಲ್ ಹಾಕ್ರಿ, ಕ್ರಾಸ್ ಹಾಕಿ ಪೈಪ್ ಕಳಿಸ್ರಿ. ಡ್ರಿಪ್ ಹೋಲ್ ಹೊಡೋದು ಬರ್ತಲ್ಲ, ಅದರಲ್ಲೇ ಹಾಕ್ರಿ, ಹೋಲ್ ಹಾಕ್ರಿ, ಕ್ರಾಸ್ ಆಗಿ ಹಿಂಗೆ ಪೈಪ್ ಕಳಿಸ್ರಿ. ನೋಡ್ರಿ, ಅದು ಕ್ರಾಸ್ ಆಗಿ ತಗೊಂಡಿದ್ವಿ, ಅದೆಲ್ಲಿ ಕಿತ್ತು ಬರುತ್ತೆ ಈಗ? ಏನಕ್ಕೋ ಹೋಲ್ ಹಾಕಿದ್ದು ಕ್ಲೋಸ್ ಮಾಡೋಕ್ಕೋಸ್ಕರ ಈ ಥರ ಲ್ಯಾಟ್ರ್ ಹಾಕಿದೆ. ಅವಾಗ ಈ ಬುಷು ಟೀ ನಿಮ್ಗೆ ಏನೂ ಬೇಡ. ಇಷ್ಟು ಎತ್ತರ ಇರಲಿ. ನೋಡ್ರಿ, ಇದು 12 ಅಡಿ ಎತ್ತರ ಆಯ್ತಿದ್ದು. 30 ಅಡಿಗೆ ಒಂದೊಂದು ಕೋಲ್ ನಿಲ್ಸಿರಿ. ಈ ಕೋಲ್ಗಳು ಸುಮಾರು ಅದಾವಿರಲಿ, ಆ ಕೋಲ್ಗಳು ಹೆವಿ ಇರಲಿ, ಡೆಡ್ ಎಂಡ್ ಆಗಿರೋವು. ಹೌದು, ಇದು 6 ಅಡಿ ಇದೆ. ಇಲ್ಲ, 12 ಅಡಿ ಐತಿ. ಅದ ಅಂದ್ರೆ ಇದ್ರ 1ರಿಂದ 12 ಅಡಿ ಐತಿ. ಹಂಗು 25 ಅಡಿ ಹಿಂಗು. ಇಲ್ಲ 25 30ಕ್ಕೆ ಹಾಕಿದ್ವಿ. ಇದು ತೆಂಗಿಗೆ ಅಂತ ಮಾಡಿರೋದಲ್ವರ, 30 ಮಾಡಿದ್ವಿ. ಆಮೇಲೆ ಇಂಟರ್ ಕ್ರಾಪ್ ಹಾಕಿದಾಗ ಹಿಂಗೆ ಅಡ್ಡಕ್ಕೆ ಹಾಕಿದ್ವಿ. ಅದಕ್ಕೆ 25 ಅಡಿ ಮಾಡ್ಕೊಳ್ರಿ ಅಂತ ಹೇಳೋದು. ನೋಡಿ, ಅರಿಶಿನ ಬಂದಿರೋದ ಹೆಂಗ್ ಕಲ್ಟಿವೇಶನ್ ಮಾಡಿದ್ದೆ 6 ವರ್ಷದಿಂದಲೂ. ಮಾಡ್ಬೇಕಾಗಿಲ್ಲ, ಪ್ರಕೃತಿ ನಮ್ಮಡಿಗೂ ಅದ್ಭುತವಾಗಿ ಮಾಡುತ್ತೆ. ನಾವೇ ಹೆಂಗ್ ಮಾಡ್ತೇವೆ ಅಂದ್ರೆ ನಮ್ಮನ್ನ ಹುಟ್ಟಿಸಿರೋದು ಭೂಮಿಗೆ ಗೊತ್ತಿರಲ್ವ ಹೆಂಗ್ ಮಾಡ್ಬೇಕು ಅಂತ. ಈ ಸರ್ ನೀರು ರಾತ್ರಿ ಬಿಟ್ರೆ ಚಲೋ, ಮಧ್ಯಾಹ್ನ ಯಾವಾಗ್ಲಾನ ಬಿಟ್ಕೊಳ್ರಿ. 24 hours ಒಂದ್ಸಲಿ 5 ನಿಮಿಷ ನೀವು ಈ ತರ ನೀರು ಕೊಡ್ಬೇಕು. ಆ ಡ್ರಿಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಬೇಕಾಗಿಲ್ಲ.
ಒಮ್ಮೆ ಫುಲ್ ನೆಲ ತೋರಿಸ್ಬಿಟ್ರೆ ಆಮೇಲೆ ಒಂದು ದಿನ ಪ್ರತಿದಿನ 5 ನಿಮಿಷಕ್ಕೆ ಒಂದ್ಸಲಿ ಒಂದು ಬ್ಯಾಚಿಗೆ ಬಿಡಬೇಕು. ಬ್ಯಾಚಿಗೆ 5 ನಿಮಿಷ ಅಷ್ಟೇ. 20 ನಿಮಿಷ 3 HP ಇದ್ರೆ, ಹಾಂ 5 HP ಇದ್ರೆ 10 ನಿಮಿಷ, ಹಾಂ 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 10 HP ಇದ್ರೆ 5 ನಿಮಿಷ. 5 ನಿಮಿಷ. HP ತಕ್ಕಂತೆ ಪೈಪ್ ಇರಬೇಕು. 3 HP 2 ಇಂಚ್ ಇರ್ತೈತೆ, 5 HP 2.5 ಇಂಚ್ ಇರ್ತೈತೆ, 10 HP 3 ಇಂಚ್ ಪೈಪ್ ಇರುತ್ತೆ. ಹಾಂ ಹಾಂ ಮೋಟ್ರ್ ಎಷ್ಟೈತೋ ಅಷ್ಟು ಡಿಸ್ಚಾರ್ಜು ಇರ್ಬೇಕು ತಾನೆ ಮೇನ್ ಲೈನು. ಹೌದು. ನೀವು 2 ಇಂಚ್ ಪೈಪ್ ಹಾಕಿ ತಮ್ಮ ಹೋಗ್ಲಿಲ್ಲ ಅಂದರೆ ಇದು 10 ಕಾಲು ಎಕರೆ ಐತೆ ನೋಡ್ರಿ, ಈಗ 10 ಕುಂಟೆ ಐತೆ, ಹಾಂ 5 ನಿಮಿಷಕ್ಕೆ ಹೊರಟೋಗುತ್ತೆ ನೀರಿಗೆ. 5 ನಿಮಿಷ. ಅಂದ್ರೆ ಒಬ್ಬೊಬ್ರು ಏನು ಹೇಳ್ತಾರೆ, ಬೆಳಗ್ಗೆ ರಾತ್ರಿ ನೀರು ಬಿಟ್ಟರೆ ಚಲೋ, ಬೆಳಿಗ್ಗೆ ಬಿಟ್ಟರೆ ಚಲೋ, ಆ ಥರ ಏನೋ ಸಂಬಂಧ ಇಲ್ಲ. ಏನಿಲ್ಲ ಆ ಥರನ. ನಿನ್ನ ಭೂಮಿಗೆ ಆ ಗುಣ ಬಂದ್ಬಿಡುತ್ತೆ. ಸಣ್ಣಗೆ ನೀರು ಕುಡ್ದಿರೋದ್ರಿಂದ ಕುಡ್ದು ಮಡಿಕೊಂಡಿರುತ್ತೆ. ಹಾಂ ಹಾಂ ತಮ್ಮ ಎಲೆಗಳಿಗೆಲ್ಲ ಬಿಡೋದ್ರಿಂದ ಯಾವ ಎಲೆಗೂ ರೋಗ ತಾಕಲ್ಲ. 4 ನಿಮಿಷಕ್ಕೆ ನೀನು ಸ್ಪ್ರೇ ಕೊಡ್ಬೋದು. ಹೌದು. ಈ ಭಾಳ ನೀರದು ಆದರೆ ಬೂದಿ ರೋಗ ಅದು ಬರ್ತೈತೆ ಟೊಮೆಟೊ, ಆ ಥರದ ಏನೋ. ಅದಕ್ಕೆ ಡ್ರೈನೇಜ್ ಮಾಡ್ರಿ. ಹಾಂ ಡ್ರೈನೇಜ್ ನಾವು ಅದ ಇದು ಬೋದ್ ಮಾಡಿದ್ವಲ್ಲ. ಮತ್ತೆ ಬಿಡಿ, ಬೋದ್ ಮಾಡಿರೋದ್ರಿಂದ ನೀವು ಫಾಗ್ ಆದರೆ ಬೋದ್ ನೀರು ಕುಡಿತೈತಿ. ಹಾಂ ನೀವು ಡ್ರಿಪ್ ಮಾಡಿರೋನ ಗೊತ್ತಾ, ಅಲ್ಲೇ ಇಳಿದು ಉಪ್ಪ ಕಟ್ಟಿಸುತ್ತೆ. ಹೌದು. ಅಲ್ಲಿ ಅಣಕಿ ಪಕ್ಕಕ್ಕೆ ಜರುಗ್ಬೇಕು ತಾನೆ. ಈ ಡೈರೆಕ್ಟಾಗಿ ಎಲ್ಲ ಬೆಳಿಗ್ಗೆ ಹೋಗೋದ್ರಿಂದ ಯಾವ ಪ್ರಾಬ್ಲಮ್ಮು ಇಲ್ಲ. ಹಾಂ ನೋಡಿ, ಇನ್ನೇನು ಡೌಟ್ ಆಯ್ತು ನಿಮಗೆ? ಹಾಂ ಟೊಮೊಟೊ ಒಳಗೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬರುತ್ತೆ. ಈಗ ಟೊಮೊಟೊಕ್ಕೂ ತೊಂದರೆ ಆಗಲ್ಲ. ಹಾಂ ಚೆಂಡು ಹೂವು ಏನು ಬೇಕಾದ್ರೂ ಬೆಳ್ಕೊಳ್ರಿ ಒಳಗೆ. ಒಟ್ಟಿನ ಮೇಯ್ನ್ ಬೆಳೆಯಿಂದ ಎತ್ತರ ಇರಬಾರ್ದು. ಹೌದು. ಇಲ್ಲಿ ಕಬ್ಬು ಮೇಯ್ನು ಅಂದರೆ ಕಬ್ಬಿಗಿಂತ ಎತ್ತರ ಹೋಗೋದು. ನಾವು ಇನ್ನೊಂದು ನ್ಯೂಟ್ರಲ್ ಕ್ರಾಪ್ ಹಾಕ್ಕೋಬಾರ್ದು. ಹೌದು. ಅದು ಅದಕ್ಕಿಂತ ಕಮ್ಮಿ ಇರಬೇಕು. ಹೌದು. ಮಿನಿಮಮ್ 12 ಅಡಿ ನಿಮ್ದು ಏನು ಕಬ್ಬಿದ್ರೆ ಒಂದು 15 ಅಡಿ ಹಾಕ್ರಿ. ಅಂದ್ರೆ ಯಾವ್ದು ಕಬ್ಬು ಬರ್ತದೆ ಅದರಿಂದ ಎಷ್ಟು ಅಡಿ ಇದ್ರೆ ಚಲೋ? 1 ಅಡಿ ಎತ್ತರ ಇರಬೇಕು, 1 ಅಡಿ 2 ಅಡಿ ಅಷ್ಟೇ ಇದ್ರೆ ಸಾಕು. ನಿಮ್ದು ಕಬ್ಬು ಏನಾಗುತ್ತೆ, ಬೆಳೆದು ಮಲಗ್ತೈತೆ, ಟೈಟ್ ಆಗೇ ನಿಲ್ಲಲ್ಲ. ಹೌದು. ಇದನ್ನ ನಾರ್ಮಲ್ ಈಗ ಯಾವುದೋ ಒಂದು ಈಗ ಇದೆ ತಗೊಳ್ಳಿ, ಇದು ತೆಂಗು ಇದೆ, ಅದಕ್ಕಿಂತ ಒಂದು 2 ಅಡಿ ಎತ್ತಿದ್ರೆ ಸಾಕು. ಒಟ್ಟ ತೆಂಗಿಗೆ ಅಡಿಕೆಗೆ ಇದಾಗಲ್ಲ. ಈಗ ನೆಂದಿರೋ ಗಾಳಿನೇ ಮ್ಯಾಕ್ ಹೋಗುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಯಾವಾಗ ಸಣ್ಣ ನೀರು ಬೀಳುತ್ತೋ ಜೀವಿಗಳು ಬದುಕ್ತವೆ. ಹೌದು. ಸೂಕ್ಷ್ಮ ಜೀವಿ ಬದುಕಿರೆ ಸೂಕ್ಷ್ಮ ಕೆಲಸ ಲಾಗೆ ಆಗುತ್ತೆ. ಉಳುಮೆಯನ್ನು ಮಾಡ್ತವೆ ಜೀವಿಗಳು, ಆಹಾರನ ತಯಾರು ಮಾಡ್ಕೊಡ್ತವೆ. ಹೌದು. ಅಲ್ಲಿ ಗಂಡು ಹೆಣ್ಣು ಗಿಡಗಳು ಇರಬೇಕು, ಏಕದಳ ದ್ವಿದಳ ಇರಬೇಕು. ಆ ತೆಂಗು ಏಕದಳ, ಅದು ನೋಡ್ರಿ ಕಾಕ್ಟ ದ್ವಿದಳ ಹೂವು. ಅದು ಡೀಪ್ ರೂಟ್ ಹೋಗುತ್ತೆ, ಅದು ಟಾಪ್ ರೂಟ್ ಹೋಗುತ್ತೆ, ಬೇರೆಲ್ಲ ಸ್ಪರ್ಧೆ ಮಾಡಲ್ಲ. ಹೌದು. ಆದಷ್ಟು ನ್ಯಾಚುರಲ್ ಆಗಿ ಮಾಡಿ ಓನ್ ಮಾರ್ಕೆಟ್ ಕ್ರಿಯೇಟ್ ಮಾಡಿರಿ. 10 ಎಕರೆ ಬೆಳೆಯೋದು ಒಂದೇ, ನೀವು 1 ಎಕರೆ ಮಾರೋದು ಒಂದೇ ಬೆಳೆದು. ಹೌದು. ಅಷ್ಟೇ ಲಾಭ ನಿಮಗೆ ಸಿಗುತ್ತೆ. ಜನಗಳಿಗೆ ನಿಮ್ಮದೇ ಆದ ಕಸ್ಟಮರ್ಗಳನ್ನ ನೀವು ಬೆಳೆಸ್ಕೋಬೇಕು. ಹೌದು. ನೋಡಿ, ಎಲ್ಲೇ ಅರಿಶಿನ ಇದ್ರು ಅದಕ್ಕಾಲೇ ನಾವು ಮರ್ಗೆಣ್ಸ್ ಹಾಕಿದ್ದೀವಿ ಪಕ್ಕ ಮಧ್ಯ. ಹ್ಞೂ. ಅವಾಗೇನಾಗುತ್ತೆ, ನಿನ್ಗೆ ಇದಕ್ಕೆ ಆಹಾರ ಹಾಕಂಗಿಲ್ಲ. ನಿನ್ಗೆ ಇದಕ್ಕೆ ಆಹಾರ ಹಾಕಲ್ಲ ಅಂದರೆ ಇದು ರೋಗ ಬರೋಕ್ಕೆ ಸಾಧ್ಯ. ನೀವು ಇಲ್ಲಿ ನೆಲಕ್ಕೆ DAP ಯೂರಿಯಾ ಯಾವುದು ಏನು ಯೂಸ್ ಏನೂ ಬೇಕಾಗಿಲ್ಲ ನಿಮಗೆ. ಬೇಕಾಗಿಲ್ಲ. ಏನಕ್ಕೆ ಬೇಕು? DAP ಯೂರಿಯಾ ಹಾಕಾರೆಲ್ಲ ನಾವೇನು 1000 ವರ್ಷದಿಂದ ಇದ್ವಾ ನಾವು? ಹೌದು ಬಿಡಿ. ಬರೀ ಒಂದು 50 ವರ್ಷದಿಂದ ಇವೆಲ್ಲ ಪದ್ಧತಿ ಬಂದಿರೋದು. ಹೌದು. ಅಷ್ಟಿಂದಕ್ಕೆಲ್ಲ ಏನು ನಡೀತಿತ್ತು ಕತೆ? ಅಂದರೆ ಈಗ ಏನು ಹೇಳ್ತಾರೆ, ಈಗ ಟೊಮೆಟೊದು 1 ಎಕರೆಗೆ 60-80 ಟನ್ ಬೆಳುತ್ತೆ. ಅಷ್ಟೇ ಶಾರ್ಟ್ ಟೈಮ್ ಒಳಗಡೆ ಅಷ್ಟು ನೆಲದಿಂದ ಅದು ಎನರ್ಜಿ ಆರ್ಗ್ಯಾನಿಕ್ ಕಾರ್ಬನ್ ನೀವು ಹೈಬ್ರಿಡ್ಗಳಿಗೆಲ್ಲ ಹಾಕಬೇಕು. ಹಾಂ, ಅದಕ್ಕೆ ನಾಟಿದಾದ ಮಾಡಬೇಕು. ಕಮ್ಮಿ ಮಾಡ್ತಾ ಹೋಗ್ಬೇಕು, ಕಮ್ಮಿ ಮಾಡ್ತಾ ಹೋಗ್ಬೇಕು. ಏಕ್ದಮ್ ನೀನು ತಗೊಂಡೋದ್ರೆ ನೀನು 10 ವರ್ಷ, ಅಲ್ಲೊಂದು 5 ವರ್ಷ ಇನ್ನೇನು ತಗೊಳಕ್ಕಾಗಲ್ಲ. ಅಲ್ಲೇ ದಲ್ಗೆ ಹೋತಲ್ವಾ. ಒಂದ್ಸಲಿ ಟೊಮೊಟೊ ಬೆಳೆದ್ರೆ 2-3 ವರ್ಷ ಅಲ್ಲಿ ಇನ್ನೇನು ಬರಲ್ಲ ಬೆಳೆ. ತಗೊಂಡೈತೆ ಅಂದರೆ ಏನೋ ಖಾಲಿ ಮಾಡೈತೆ ಅಂತ ಅರ್ಥ ಅಲ್ವ್ರ? ಹೌದೌದು. ಮೇಯ್ನು ಗಾಳಿ, ಬೆಳಕು, ನೀರು, ಈ 3ರಾಗೆ ಆಟ ನಡೆಯೋದು. ಇನ್ನು ಉಳಿದಿದ್ದೆಲ್ಲ 10%, 90% ಎಲ್ಲ ವಾತಾವರಣದ್ದು. ಅದಕ್ಕೆ ಮೇಲಿಂದ ನೀರು ಬರೋದ್ರಿಂದ ಭೂಮಿ ಲೂಸ್ ಆಗುತ್ತೆ. ಭೂಮಿ ಲೂಸ್ ಆದರೆ ಸೂಕ್ಷ್ಮ ಜೀವಿ ಇರ್ತವೆ, ಅವೇ ಉಳುಮೆ ಮಾಡ್ತವೆ, ಅವೇ ಗೊಬ್ಬರ ತಂದು ಕೊಡ್ತವೆ. ಈಗ ನಾವು ಟೊಮೆಟೊ ತೆಗೆದು ಅದೇ ಬೆಡ್ ಒಳಗಡೆ ಬೇರೆ ಬೆಳೆ ಮಾಡೋದು. ನೀವು ಉಳುಮೆನೇ ಮಾಡಬೇಡ್ರಿ. ಟೊಮೊಟೊ ತೆಗಿತಿದ್ವಿ ಅಂದರೆ ಅದರೊಳಗೆ ಜೋಳ ಉರಿಸ್ಬಿಡ್ರಿ, ಮುಸ್ಕಿನ ಜೋಳನ, ಬೇಬಿ ಕಾರ್ನ. ಒಂದು ಬೆಳೆ, ಅದು ತರಕಾರಿ ಬಂದಂಗೆ ತಾನೇ ಈಗ. ಹೌದು. ಹಂಗೆ ಒಂದು ಬೆಳೆ ಇದ್ದಂಗೆ ಒಂದು ಬೆಳೆ ನೀವು ಸೇರಿಸ್ತಾ ಇರಬೇಕು. ಈ ಕಬ್ಬು ಇನ್ನೇನು ಹಾರ್ವೆಸ್ಟ್ ಆಕೈತೆ ಅಂದರೆ ಅವಾಗ ಇಲ್ಲೊಂದು ದ್ವಿದಳನ ನಾವು ಆಡ್ ಮಾಡಬೇಕು. ಟೊಮೊಟೊ ಐತೆ ಅಂದರೆ ಅದರೊಳಗೆ ಜೋಳ ಇಂಥವೆಲ್ಲ ಚೆನ್ನಾಗಿ ಬರ್ತವೆ. ಈ ಟೊಮೊಟೊನೇ ಐತೆ ಅದರೊಳಗೆ ನೀವು ಇನ್ನು ಬದನೆ ಗಿಡ ಏನು ದ್ವಿದಳ ಹಾಕಕ್ಕೆ ಬರಲ್ಲ. ಅದು ಅವು ಉಳುಮೆ ಮಾಡಿ ನೀವು ಕಾಯಬೇಕಾಗುತ್ತೆ. ಬಿತ್ತದಾದ್ರೂ ಉಳುಮೆ ಮಾಡೋಂಗೆ ಇಲ್ವಲ್ಲ ಈಗ. ಹೌದು. ಈಗ ಟೊಮೊಟೊ ಒಳಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ರಿ. ನಿಮಗೆ ತುಳಿದಂಗೆ ವ್ಯವಸ್ಥೆ ಮಾಡ್ಕೊಳ್ರಿ ಅದನ್ನ. ಹೌದು.
ನೋಡಿ ಪ್ರಕೃತಿ ಬೆಳೆದಾಗ ಅದು ಯಾವ ಮಟ್ಟಕ್ಕೆ ಹೋದ್ರೂ ಅದಕ್ಕೆ ತೊಂದರೆ ಇಲ್ಲ. ನಾವು ಮಾಡಿರೋ ಹಂಗಾಗುತ್ತೆ, ಹಂಗೆ ಬೆಳೀಲಿಕ್ಕಾಗೋದು. 6 ವರ್ಷದ ಅರಿಶಿನ ಅದು ಗೆಡ್ಡೆ ಮುರ್ಕಂತೀವ ಸಮೀಪ ಬಂದಾಗ. ಅಲ್ಲೈತೆ ಪೈಪ್ಲೈನು 3 ಅಡಿ ಹಿಂಗೆ ತಗೊಂಡಿದ್ದೀವಿ ನಾವು. ಹಾಂ ರೀ. ತಂತಿ ಇಲ್ಲೈತೆ ಪೈಪ್ಲೈನ್ ಅಲ್ಲ ಹಾಕಿದ್ವಲ್ಲ, ತೆಂಗಿನ ಗಿಡ ಸಂಬಂಧ ಪೈಪ್ ಹಾಕೋಕ್ಕಾಗಲ್ಲ ಅಂತ ಆ ಕಡೆಗೆ ಹಾಕಿದ್ದೀವಿ. ಯಾವ ಕಡಿಕೋ 1 ಮೀಟ್ರ್ ಪಕ್ಕಕ್ಕೆ ತೆಗೆದು ಎತ್ತಬೇಕು ನೀವು. ಇದು ಎಷ್ಟು ಇಂಚು ಇದು ಹಾಕಿರೋದು? ಇಲ್ಲಿರೋದಾ? ಇದು 1.25 ಇಂಚು. ಪೈಪು ಸಾಂದಾದ್ರೆ ಪ್ರೆಷರ್ ಹೆಚ್ಚು ಕೊಡುತ್ತಲ್ಲ? ಹಂಗಲ್ಲ, ಅದು ಮಿನಿಮಮ್ ಇರ್ತೈತಿ. ಇಷ್ಟು ಹೆಡ್ಡು ಅಂತ ಇರ್ತೈತಿ, ಅಷ್ಟು ಹೆಡ್ಡೇ ಹೊಡೋದು. 1 ಇಂಚ್ ಇದ್ರೆ 10 ಓಡ್ತವೆ, 1.25 ಇಂಚ್ ಇದ್ರೆ 15 ಓಡ್ತವೆ, 1.5 ಇಂಚ್ ಇದ್ರೆ 20 ಓಡ್ತವೆ ನಿಮಗೆ. ನೀವು ಮದ್ದಿಗೆ ಹಾಕೋದಾದ್ರೆ, ನೀವು ಮಧ್ಯದಿಂದ ಮೈನ್ ಲೈನ್ ಹಾಕೋದಾದ್ರೆ 1.25 1 ಹಾಕ್ರಿ. ನೀವು ಕಡೆಯಿಂದ ಇನ್ನೇನು ಪೈಪ್ ಲೈನ್ ನೀವು 2 ಇಂಚ್ ಹಾಕ್ತಿರಲ್ಲ ಬಿಡಿ, ನಿಮ್ಗೆ ಏನು ಅದು ಲೆಕ್ಕಲ್ಲ. ಅದು ಇದು ಹಾಕಿರಿ ಲೆಕ್ಕಲ್ಲ. ಇದು 40 ತನಕ ಆಗುತ್ತೆ ನಿಮಗೆ. ಈ ಥರನ ಹಾಕಿಬಿಡ್ಬೇಕಂತ ಅಂದರೆ ಈಗಾಗಲೇ ಇವೆ, ಮತ್ತೆ ಕಸ ಮತ್ತೆ ಬಿಡ್ರಿ, ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಈ ಬೆಳೆದ ಬಿಚ್ಕೊಂಡಾಗ ಅಲ್ಲಿ ಹಾಕ್ಯಂಡ್ರ ಅದು ಇನ್ನೊಂದೇ ಶಿಫ್ಟ್ಗೆ. ಹೌದು, ಅವಾಗಿದ್ರೆ ಎಷ್ಟು ತಾಂತಿರ್ತೈತಿ. ಹೌದು. ನೋಡಿ ಇನ್ನೇನು ಡೌಟ್ ನಿಮಗೆ? ಡೈ ಕಾಟ್ ಮಾನಕಾಟ್ ಹಾಕಬೇಕು. ನೋಡಿ ಕಬ್ಬು ಹಾಕಿದ್ದೀರಾ ಅಂದರೆ ಅದರೊಳಗೆ ಸೀಬೆ ಗಿಡ ಇರಬೇಕು, ಸಪೋಟ ಗಿಡ ಇರಬೇಕು, ದ್ರಾಕ್ಷಿ ಗಿಡ ಇರಬೇಕು, ದಾರ್ಮಡೆ ಗಿಡ ಇರಬೇಕು. ಇವೆಲ್ಲ 90 ಡಿಗ್ರಿಗೆ ಹೋಗ್ತಾವೆ, 360 ಡಿಗ್ರಿಗೆ ಎದ್ರಿಕೊಂತವೆ. 10 ಅಡಿ ಇರೋದ್ರಿಂದ 5 ಅಡಿಗೆ ಬಾಳೆ, 5 ಅಡಿ ಕಬ್ಬು ತಗೊಂಡಿದ್ದೀರಿ. ಅವ್ರ ಮಧ್ಯೆ ಹೆಣ್ಣು ಗಂಡು ಬರ್ತವೆ ನಿಮಗೆ. ನೋಡ್ರಿ ಇಲ್ಲಿ ಕಬ್ಬು ಐತೆ ಅಂದರೆ ಅದ್ರ ಎದುರಿಗೆ ದ್ವಿದಳ ಐತೆ, ಅದ್ರ ಪಕ್ಕಕ್ಕೂ ದ್ವಿದಳ ಐತೆ, ಇದ್ರ ಪಕ್ಕಕ್ಕೂ ದ್ವಿದಳ ಐತೆ. ಅದು ಹೊಲದಲ್ಲಿ ದ್ವಿದಳ ಭಾಳ ಇಂಪಾರ್ಟೆಂಟ್. ಎಲ್ಲ ಡೀಪ್ ರೂಟ್ ಇರೋವೆಲ್ಲ ದ್ವಿದಳ. ತೊಗರಿ, ಕಡಲೆ, ಇವೆಲ್ಲ ನಿಮಗೆ ಅವೆಲ್ಲ ದ್ವಿದಳಗಳು. ಸಜ್ಜೆ ಅಂದ್ರೆ ಎಷ್ಟು ಫೂಟ್ ಕೆಳಗಡೆ ಹೋಗ ಅಂದ್ರೆ ದ್ವಿದಳ ಆಗುತ್ತೆ ಅದು? 1.5 ಅಡಿ ಕೆಳಗೆ ಹೊರಟೋಗ್ತಾವು ಅದು ದ್ವಿದಳ ಎಲ್ಲ. ಏಕದಳ ಅಂದ್ರೆ ಅಲ್ಲೇ ಮೇಲ್ಗಡೆ ರೂಟ್ ಇರೋವು. ಕಬ್ಬು ನೋಡಿ ಇವೆಲ್ಲ ಮೇಲ್ ರೂಟ್ ಇರ್ತಾವೆ, ತಾಯಿ ಬೇರೆ ಇರಲ್ಲ. ಇವೇನಾಗುತ್ತೆ ಮೇಲೆ ಅಡ್ಕೊಳೋದ್ರಿಂದ ಮಣ್ಣಲ್ಲೂ ಸ್ಪರ್ಧೆ ಮಾಡಲ್ಲ ಅವು. ಈ ಟೊಮೆಟೊ ದ್ವಿದಳ ಬರುತ್ತಾ? ದ್ವಿದಳ. ಅದಕ್ಕೆ ಈರುಳ್ಳಿ ಹಾಕ್ರಿ ಅಂತ ಹೇಳೋದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕಬ್ಬಿಗೆ ದ್ವಿದಳ ಯಾವ ಥರ ಹಾಕ್ಬೇಕಂದ್ರೆ ಸೀಬೆ, ಸಪೋಟ ಹಿಂಗೆ ಹಾಕ್ಬೇಕು. ಕಬ್ಬಿಂದ ಕಬ್ಬಿಗೆ ದೂರ ಮಾಡ್ಬೇಕು. ಅಲ್ಲಿಗೆ ಒಂದು ಸಾಲು ಬಾಳೆ, ಒಂದು ಸಾಲು ಕಬ್ಬು. ನೋಡ್ರಿ ಕಬ್ಬಿಂದ ಕಬ್ಬಿಗೆ 10 ಅಡಿ ಐತೆ, ಅದ್ರ ಮಧ್ಯೆ 5 ಅಡಿ ಅಂತರ ಮಾಡ್ಕೊಂಡಿದ್ವಿ. ಅಲ್ಲಿ ಎಣ್ಣೆ ಹಾಕಿದ್ವಿ. ಕಬ್ಬನ್ನ ಬಾಳೆನ ಒಂದು 5 ಅಡಿ ಮುಂದಕ್ಕೆ ತಗೊಂತೀವಿ. ಯಾಕೆ ಗಂಡೆ ಸಾಲು ಬರಬಾರ್ದು ಅಂತ. ನೋಡ್ರಿ ಇದು ಬಾಳೆ ಸಾಲು, ಇದು ಕಬ್ಬಿನ ಸಾಲು. ಮುಂದ್ಕಿರುತ್ತೆ, 5 ಅಡಿ ಮುಂದ್ಕಿರುತ್ತೆ. ಜಿಗ್ಜಾಗಿರುತ್ತೆ. ನೋಡ್ರಿ ಹಿಂಗೆ ಗಂಡಿದ್ರೆ ಹಿಂಗೆ ಗಂಡು ಬರ್ತೈತೆ, ಹಂಗೆ ಗಂಡು ಬರ್ತೈತೆ. ನೋಡ್ರಿ ಹಿಂಗೆ ಹೆಣ್ಣಿದ್ರೆ ಹಿಂಗೆ ಅದು ಜಿಗ್ಜಾಗ್ ಬರ್ತವೆ. ಈ ಹೆಣ್ಣು ಗಂಡು ಯಾವ ಥರ ಹೇಳ್ತಾರೆ ನನಗೆ ಅರ್ಥ ಆಗಲಿಲ್ಲ. ಇದು ಸೀಬೆ ಗಿಡ ಅದೆಲ್ಲ ನೋಡ್ರಿ, ಸೀಬೆ, ನಿಂಬೆ, ಕಿತ್ಲೆ ಈ ಥರ ಹಾಕ್ರಿ. ಅವಾಗ ಬರೀ ಕಬ್ಬಿನ ತೋಟ ಅಂತ ಕೂತ್ಕೊಳ್ಳೋದಂಗಿಲ್ವಲ್ಲ. ಈಗ ಕಬ್ಬಿನ ತೋಟಕ್ಕೆ ಕಬ್ಬಿನ ತೋಟನೂ ಆಗುತ್ತೆ, ಬಾಳೆ ತೋಟಕ್ಕೆ ಬಾಳೆ ತೋಟನೂ ಆಗುತ್ತೆ. ತೂಕ ಬರುತ್ತೆ, ರುಚಿ ಬರುತ್ತೆ. ಕಬ್ಬು ನೀನು ಹತ್ರ ಹಾಕ್ದಾಗ ತೂಕ ಬರುತ್ತೆ, ರುಚಿ ಬರಲ್ಲ. ರುಚಿ ಬರಲ್ಲ ಅಂದರೆ ನಿಂದ್ಕೋ ಅವ್ರದ್ಕೂ ಬೇರೆಯವ್ರಿಗೂ ಇದಿರಲ್ಲ. ರುಚಿ ಬಂದಾಗ ನಿನಗೆ ವ್ಯಾಲ್ಯೂ ಇರುತ್ತೆ. ಈ ಥರ ಮಾಡಿದರೆ ಒಂದು ಎಕರೆಗೆ ಎಷ್ಟು ಟನ್ ಬರ್ಬೋದು? 250 ಗುಣಿ ಬರುತ್ತೆ, 25 ಟನ್ ಬರುತ್ತೆ ನಿಮಗೆ. 25ರಿಂದ 30 ಟನ್ ಬರುತ್ತೆ ಎಕರೆಗೆ. ಹೈಬ್ರಿಡ್ ಹಾಕಿರೋ 3ನೇ ವರ್ಷಕ್ಕೆ ಅದು 30-25 ಟನ್ಗೆ ಬಂದು ಕೂಕೊಳ್ಳೋದು. ಏನೂ ಮಾಡ್ದಲ್ಲೇ ಬರುತ್ತಲ್ಲ ಇದು. ವರ್ಷ ಹೆಚ್ಚುತ್ತಾ ಹೋಗುತ್ತೆ, ಅದು ವರ್ಷ ಇಳಿತಾ ಬರುತ್ತೆ. 125 ಟನ್ನೇ ಬಿಡುಗಡೆ ಮಾಡಿರೋದು. ಅದು ಬೆಳೀತಾ ಏನಾಗುತ್ತೆ, ಆ ಭೂಮಿಲಿ ಗುಣಮಟ್ಟ ಕಳ್ಕೊಳುತ್ತೆ. ವರ್ಷ ಹಾಕಂಗಿಲ್ಲ ಹಂಗಿದ್ರೆ. ಅಲ್ಲಿಗೆ 500 ಬರ್ತವೆ. ಕಬ್ಬೆ ಹಾಕಿರಿ ಒಂದು ಅರ್ಧನ ಕಟ್ ಮಾಡ್ಬೇಕು. ಅದ್ರಾಗ ಬಾಳೆಗೆ ಮಾಡ್ಬೇಕು. ಬಾಳೆ ಎತ್ತಾಗ ಕಬ್ಬು ಕತ್ತರಿಸ್ಕೊತೀವಿ. ಕಬ್ಬು ಕತ್ತರಿಸಿದಾಗ ಬಾಳೆ ಎತ್ತರಿಸ್ತಾ ಇರ್ತೈತಿ. ಹಂಗೆ ಒಂದೇ ಬೆಳಕಾಗಿ 2 ಬೆಳೆ ಬೆಳೀತಾ ಇರ್ತವೆ. ಆಮೇಲೆ ಬೆಳೆಗೂ ದೂರ ಡಿಫ್ರೆಂಟ್ ಇರೋದ್ರಿಂದ ರೋಗ ಸ್ಪ್ರೆಡ್ ಆಗಲ್ಲ. ಸಾಲು ಬಿಟ್ಟು ಸಾಲು ಹಿಂಗೆ ಡ್ರೈನೇಜ್ ಮಾಡಬೇಕು. 5 ಅಡಿ ಬರ್ತೈತಲ್ಲ, ಅದ್ರಾಗ ನೀವು ಶುಂಠಿ, ಅರಿಶಿನ ಸಾಲ್ಗೆ ಹಾಕ್ಬೇಕು. ತಿರ್ಗಾ ಅದ್ರೊಳಗೆ ಒಂದು ಹೆಣ್ಣು ಗಂಡು ಕೂಡಿಸ್ಬೇಕು. ಇದು ಮಿನಿ ಸಾಲು, ಇದು ಸೆಮಿ ಸಾಲು, ಅದು ತೆಂಗು ಮೇಯ್ನ್ ಸಾಲು. 30-30ಕ್ಕೆ ತೆಂಗು ಬಂದಿರುತ್ತೆ. ಬಾಡ್ರಿಗೆ 15 ಅಡಿಗೆ ಒಂದೊಂದು ಇವು ಬಂದಿರ್ತವೆ, ಟಿಂಬರ್ ಪ್ಲ್ಯಾಂಟು. ಇವೇನಾಗುತ್ತೆ, ಬಿಸಿ ಗಾಳಿನ ಒಳಗಡೆಗೆ ಹೋಗಕ್ಕೆ ಬಿಡಲ್ಲ. ಅವಾಗೇನಾಗುತ್ತೆ, ಎನ್ವೈರ್ಮೆಂಟು ಕಂಟ್ರೋಲ್ ಆದಂಗೆ ಆಗುತ್ತೆ.
ನಿಮ್ಮ ಕಡೆಗೆಲ್ಲ ಬಂದಿರೋ ಸಮಸ್ಯೆ, ಇಂಥ ಮರಗಳು ಇರಲ್ಲ, ಏನಾಗುತ್ತೆ ಹೀಟ್ ಹೆಚ್ಚಾಗುತ್ತೆ. ಹೌದು 100 ಎಕರೆ ಯಾರ್ದೋ ಅನ್ನ ಬೆಳೆಯಕ್ಕೆ ಬಿಟ್ಟಿರ್ತೀರಿ ಕಾಲಿನ, ಅದೇನಾಗುತ್ತೆ ಮಧ್ಯ ಬಿಸಿಲು ಕಾಯುತ್ತೆ. ಹೌದು ಕಾಯ್ದಾಗ ಏನಂತೆ ಗುಣಮಟ್ಟ ಬರಲ್ಲ. ಅದು ಇಷ್ಟೇ ತಾಪಮಾನ ಅಂತ ಇರುತ್ತೆ ಒಂದು ಬೆಳೆಗೆ. ಹೌದು ವಾತಾವರಣನೇ ಮುಖ್ಯ, ಆಹಾರ ಅಲ್ಲ. ಈಗ ಆಹಾರ ವಾತಾವರಣ ಕೊಟ್ಟರೆ ಅದು ಆಹಾರನ ಅದೇ ತಯಾರು ಮಾಡ್ಕೊಳುತ್ತೆ. ಇದು ಕ್ಯಾಲ್ಸಿಯಂ ಮಾಡುತ್ತೆ, ಅದು ನೈಟ್ರೋಜನ್ ಮಾಡುತ್ತೆ, ಅವೆರಡು ವಿನಿಮಯ ಮಾಡ್ಕೊತವೆ. ಅದು ನೀರು ಮಡಿಕೊಂತೈತೆ, ಇದು ನೀರು ಮಡಿಕೊಳಲ್ಲ. ಆವಾಗ ನೀರನ್ನ ಕುಡಿದು ಇಲ್ಲಿ ಗಾಳಿಗೆ ಬಿಡುತ್ತೆ, ಅವಾಗ ಇದು ಬಳಸ್ಕೊಂತವೆ ಅದನ್ನ. ಪ್ರಕೃತಿ ಮಾಡಿರೋ ರಹಸ್ಯ ಇದು. ಹಿಂದೆಲ್ಲ ಹಿಂಗೆ ಇದ್ದಿದ್ದು ನಿಯಮನ. ಅದಕ್ಕೆ ಕಬ್ಬಾಗಲಿ ಯಾವುದೇ ಆಗಲಿ ಏರ್ ಹಾಕ್ತಾರೆ, ಮಣ್ಣನ್ನ ನೀವು ಬೋದ್ ಮಾಡ್ತಾರೆ ಗೊತ್ತಾ? ಹೌದು ಯಾಕೆ ಮಾಡ್ತಾರೆ ಹೇಳ್ರಿ? ಗಾಳಿ ನೀರು ಸಮಕಿರ್ಲಿ ಅಂತ. ಇಲ್ಲೂ ಅದಕ್ಕೆ ನಾವು ಏರ್ ಮಾಡಿ ಡ್ರೈನೇಜ್ ಮಾಡಿದ್ರೆ ನೀರು ಜರುಗುತ್ತೆ ಅತ್ತ ಇತ್ತ. ನೀರು ಜರುಗ್ದಾಗೆ ಗಾಳಿ ನೀರು ಸಮಕ್ಕೆ ಕೂತ್ಕೊಳುತ್ತೆ, ಅವಾಗ ಜೀವಿ ಬದುಕುತ್ತೆ. ಹೌದು ಜೀವಿ ಬದುಕಿರ ಅದು ಉಳುಮೆನೂ ಮಾಡುತ್ತೆ, ಆಹಾರನ ತಯಾರು ಮಾಡಿಕೊಡುತ್ತೆ. ಆ ಜೀವಿಗೆ ಆಹಾರ ಏನು ಅಂತಾರೆ? ಸೀಬೆ ಗಿಡ. ಅದು ಅನ್ನ ಸಾರು ಇದ್ದಂಗೆ, ಇದು ಅನ್ನ ಇದ್ದಂಗೆ. ಅವೆರಡು ತಿಂದೆ, ಪ್ರೋಟೀನು ಕ್ಯಾಲ್ಸಿಯಂ ತಿಂದೆ ಜೀವಿ ಬದುಕೋದು. ಜೀವಾಮೃತ ಬಿಡ್ತೀರಿ ನಿಜ, ಅದಕ್ಕೆ ಆಹಾರ ಏನಾಗ್ತಿದ್ಯಾ? ಹೌದು ಅದಕ್ಕೆ ಸತಿ ಜೀವಾಮೃತ ಬಿಡ್ತಲೇ ಇರೋದು ಕೆಲಸ ಆಗುತ್ತೆ. ಉಳುಮೆ ಬೇಡ, ಗೊಬ್ಬರ ಬೇಡ ಅಂದರೆ 50% ನಿನ್ಗೆ ಉಳ್ದಂಗೆ. ಹೌದು ಅವೆರಡರಿಂದಲೇ ರೋಗ ರುಜಿನ ಕೊಂಡ್ಕೊಳೋದು. ಈಗ ಯಾವಾಗ ಉಳುಮೆ ಮಾಡ್ತೀವಿ ಇದೆಲ್ಲ ಮಣ್ಣೊಳಿಕೆ ಹೋಗುತ್ತೆ, ಇದೆಲ್ಲ ಅವಾಗೇನೋ ಹೀಟ್ ಆಗುತ್ತೆ. ಹೀಟ್ ಆದಾಗ ನೆಮಟೋಸು, ಗೊನೆ ಹುಳ, ಅವು ಇವು ಭೂಮಿಯಾಗ ಉಟ್ಕೊಂತವೆ. ಅವೇ ನಮ್ಮ ಬೆಳೆನೂ ಶುರು ಹಚ್ಕೊಂತವೆ. ಆಮೇಲೆ ಯಾವುದೇ ವಸ್ತು ಉಣ್ಬಾರ್ದು, ಮೇಲೆ ಬಿದ್ದಿರ್ಬೇಕಿದು. ಈಗ 5 ನಿಮಿಷ ಈ ಥರ ಬಿಟ್ಟರೆ ಎಷ್ಟು ಇಂಚು ಮಣ್ಣು ತೊಯ್ತೆ ಅವಾಗ ನಾರ್ಮಲಾಗಿ? ಇಷ್ಟು ಅಷ್ಟು ಅಂತಲ್ಲ, ಇದಕ್ಕೆ ಬೇಜಾನ ಅಥವಾ 5 ನಿಮಿಷಕ್ಕಿಂತ ಎಕ್ಸಸ್ ಕೊಡಂಗಿಲ್ಲ. ಕಬ್ಬು ಸೈಜೆ ನೋಡ್ತಿದ್ದೀರಲ್ಲ ಈಗ, ಯಾವ ನೀರಾವರಿ ಕಂಡೈತೆ ಕಂಡ್ದಂಗೆ ಅಲ್ವರ ಇರೋದು. ನೀರು ಹಾಯಿಸಿರಿ ಕಬ್ಬು ಮಂಕಾಗುತ್ತಿದ್ದು. ಗಾಳಿ ಕಮ್ಮಿ ಆಗುತ್ತಲ್ಲ, ಗಾಳಿನೇ ಮುಖ್ಯ. ಮೂಗು ಮುಚ್ಕೊಂಡು ಎಷ್ಟೊತ್ತಿರ್ಬಲ್ಲಿ. ಹೌದು ನೀರು ಕುಡಿದಲೇ ಇರ್ಬೋದು ಒಂದು ದಿನ, ಅದೇ ಗಾಳಿ ಕುಡಿದಲೇ ಮತ್ತೆ ಈಗ ನೀರು ಬಿಟ್ಟು ಗಾಳಿ ಇಲ್ದಂಗೆ ಮಾಡಿರ್ತೀಯಲ್ಲ ಹೊಲ್ದಾಗೆ. ಹೌದು ಅದಕ್ಕೆ ಮಧ್ಯಂತರ ಬೇಸಾಯ ಮಾಡಕ್ಕೆ ಹೋಗೋದು, ಕುಕ್ಕೋದು, ಉಳುಮೆ ಮಾಡೋದು ಎಲ್ಲನೂ ಅಂತ. ನೋಡಿ ಈಗ ಹಲ್ಸು ಅಲ್ಲಿ ಬುಡಕೆ ಯಥೇಚ್ಛವಾಗಿ ನೀರು ಕೊಡ್ತೀವಿ. ಫಾಗಿರತ್ತವ ಹಲ್ಸು ಹಿಂಗವೆ, ಅವ್ಯಾಕೆ ಹಿಂಗಿಲ್ಲ ನೋಡಿ. ಇವಿರದ ಕಾಯಿ ಬಿಟ್ಟವು, ಇವು ಪೀಚ್ ಆಗ್ಯಾವೆ. ಲಾಸ್ಟ್ನೇದ್ರಾಗ ಐತೆ ನೋಡೋಗ್ರಿ ಪೀಚು. ನಿಮ್ಮ ಪ್ರಕಾರ ಮಣ್ಣಿನಲ್ಲಿ ಎಷ್ಟು % ನೀರು ಇರಬೇಕು, ಎಷ್ಟು % ಗಾಳಿ ಇರಬೇಕಂತ? 50-50 ಇರಬೇಕು. 50-50. ನೀವು ನೀರು ಬಿಟ್ಟಾಗ ಏನಾಗುತ್ತೆ, ಇದೇ 100ಗೆ ಹೋಗುತ್ತೆ, ಅವಾಗ ಗಾಳಿಯಲ್ಲಿರುತ್ತೆ. ಹೌದು ನೋಡಿ ಇಲ್ಲೆಲ್ಲ ನೀರು ಎಕ್ಸಸ್ ಆಗೈತೆ, ಅವಾಗ ಏನಾಗುತ್ತೆ ಗಾಳಿ ಹೊಲ್ಟೋತು. ಈಗ ನೀರು ಹೊಲ್ಟೋಗುತ್ತೆ, ನೀರು ಹೊಲ್ಟೋದಾಗ ಮಣ್ಣು ಗಟ್ಟಿ ಆಗುತ್ತೆ, ಅವಾಗಲೇ ನೀವು ಉಳೋದು ಬಳೋದು. ನೋಡಿ ಕಾಯಿ 5.25 ವರ್ಷಕ್ಕೆ ಬಂದಿರೋದು. ಅವು ಎಲ್ಲ ಒಂದೇ ದಿನ ಹಾಕಿದ್ದೀವಿ. ಅಲ್ಲೇ ಮಿಸ್ಟ್ರಿಂದ ಏನು ತಗೋರೈತೆ ಅಂತ ಗೊತ್ತಾಗ್ತಾನೆ. ಈಗ ಅವು ಬುಡಕ್ಕೆ ಡ್ರಿಪ್ ಮಾಡಿದ್ದೀವಿ. 90 ಭಾಗ ವಾತಾವರಣದಿಂದಲೇ ಬರೋ ಶಕ್ತಿ, 10 ಭಾಗ ಭೂಮಿದು. ನೋಡಿ 5.25 ಇದು 2ನೇ ವರ್ಷ ಪೀಚ್ ಬಿಟ್ಟಿರೋದು. ಗ್ರಾಫ್ಟಿಂಗ್ ಮಾಡಿ ಮಾತ್ರ ಬರ್ತವೆ ಹಿಂಗೆ ಫಾಸ್ಟಾಗಿ. ಇದು ಗ್ರಾಫ್ಟಿಂಗ್ ಅಲ್ಲ, ಬೀಜದಿಂದ ಬಂದಿರೋದು ಇದು. ಇವೆಲ್ಲ ಬೀಜದಿಂದ ಇರೋದೇ. ನೋಡಿ ಅವಕ್ಕೂ ಇದಕ್ಕೂ ಡಿಫ್ರೆನ್ಸ್ ಲೆಕ್ಕ ಹಾಕ್ರಿ ಅಲ್ಲಿಗೆ. ಏನೇ ಬೆಳೀರಿ ಮಿಸ್ಟರ್ ಸಕ್ಸಸ್. ಅದಕ್ಕೆ ಇಸ್ರೇಲ್ನರ್ ನಂಬರ್ 1 ಆಗಿರೋದು ಫಾಗ್ ಇರಿಗೇಷನ್ಗೆ ಹೋಗಿ. ಶಾಶ್ವತವಾಗಿ ಬೇಕಂದ್ರೆ PUC ಹಾಕಿ ಒಳಗಡೆ ಅದ್ದು ಬಿಡ್ರಿ. ನೋಡ್ರಿ ಅವ್ರ ಅಡೆಗೆ PUC ಕೊಟ್ಟಿದ್ದೀವಿ ನಾವು. ಲ್ಯಾಟ್ರಲ್ ಅಡೆಗೆ ಇಂಜೆಕ್ಟ್ ಮಾಡಿ ಮ್ಯಾಕ್ ಎತ್ಕೊಂಡಿದ್ದೀವಿ. ಈ ಥರ ಮಾಡಿ, ಇನ್ನು ಉಳುಮೆನೇ ಬೇಕಾಗಲ್ಲ. ಇದನ್ನ ನೀವು ಟೊಮೊಟೊನ ಬೆಳಿ, ಮೆಣಸನ ಬೆಳೀರಿ, ಏನನ ರಾಗಿ, ಭತ್ತ, ಜೋಳ ಏನನ ಬೆಳ್ಕೊಳ್ರಿ. ಇದು ಎಷ್ಟಿದೆ ಈಗ ಅಡಾಗ? ಮೇಲೆ ಟಾಪ್ 3 ಐತೆ, ಬಾಟಮು 5 ಐತೆ. ಡೆಪ್ತು ಅಗಲ 1.25 ಫೀಟು ಎತ್ತರ ಐತಿ. ಭೂಮಿ ಗಟ್ಟಿ ಆಗಲ್ಲ ಈ ಥರ ಮಾಡಿರಿ. ಆಮೇಲೆ pH ಸಮ ಇರ್ತೈತಿ, ಯಾವಾಗಲೂ ಹುಳಿನೂ ಆಗಲ್ಲ, ಉಪ್ಪು ಆಗಲ್ಲ. ಭೂಮಿ ಮಳೆಗೆ ಬಂದಾಗ ತೊಳ್ಕೊಂಡು ಇದು ಆಗುತ್ತದು. ಖಾಲಿ ಬಿಟ್ಟಾಗ ಏನಾಗುತ್ತೆ, ಕಳೆ ಹತ್ಕೊಳುತ್ತೆ. ಈಗ ಅರಿಶಿನ ಹಾಕ್ಬಿಟ್ಟಿದೀವಿ ನೋಡಿ, ಇನ್ನೊಂದು ವರ್ಷಕ್ಕೆ ಅವು ಇಲ್ಲಿ ಕಾಡಾದಂಗೆ ಆಗ್ಬಿಡ್ತವೆ. ನಾವೇನೂ ಮಾಡ್ದಲೇ ಆಗ್ಬೇಕು ವ್ಯವಸಾಯ, ಅವಾಗ ನಮ್ಗೆ ಉಳಿತೈತಿ. ನಾವೆಲ್ಲ ಮಾಡಿ ಆಗೋದಾದರೆ ಉಳಿಯಲ್ಲ ನಮ್ಗೆ ಯಾವುದು. ಅದರ ಕಳಿಬೇಕಲ್ವ ಮಾಡಿದ್ನೆಲ್ಲ. ಇಲ್ಲೇನು ಮಾಡಿಲ್ಲ ಅಂದರೆ ಎಲ್ಲ ಬರೋದೆಲ್ಲ ಲಾಭನೇ. ಪ್ರಕೃತಿ ಆದರೆ ನಿರಂತರವಾಗಿ ಮಾಡ್ತಿರ್ತೈತೆ, ನಾವಾದರೆ ಆ ಥರ ನಿರಂತರ ಮಾಡೋಕ್ಕಾಗಲ್ಲ.
ಈಗ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆಲ್ಲ ಚುಚ್ಚಿಬಿಡ್ರಿ. ಮ್ಯಾಗ ಟೊಮೊಟೊ ಬೆಳ್ಕೊಂಡು ಇರ್ತೈತೆ, ಅದು ಕೆಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಇರ್ತಾವೆ ನಿಮಗೆ. ಅಲ್ಲಲ್ಲೇ ಚಿಂತಾಮಣಿ ಗಿಡ ಹಾಕ್ರಿ. ಈ ಥರ ಟೊಮೆಟೊ ಮಾಡಿದ್ರೆ ಹಿಂಗೆ ಜಿಗ್ಜಾಗ್ ಒಳಗಡೆ ಹಚ್ಬೋದಲ್ಲ, ಆ ಕಡೆ ದಂಡೆ ಈ ಕಡೆ. ಹಚ್ಕೊಳ್ಳಿ. ಹ್ಞೂ. ಈ ಟೊಮೊಟೊ ಇನ್ನೇನು ಹಾರ್ವೆಸ್ಟ್ ಹಾಕೈತೆ ಅಂದರೆ ಹೋಗಿ ಜೋಳಕ್ಕೆ ಬೇಬಿ ಕಾರ್ನ ಹಾಕ್ಬಿಡಿ ಇದಕ್ಕೆ. ಹಾಂ. ಆ ಕಡೆಗೆ ಒಂದು ಸಾಲು, ಈ ಕಡೆಗೆ ಒಂದು ಸಾಲು. ಈ ಬೇಬಿ ಕಾರ್ನ್ ಇನ್ನೇನು ಡೌನ್ ಹಾಕೈತೆ ತಿರ್ಗಾ ಟೊಮೊಟೊನೇ ಹಾಕ್ರಿ. ಹ್ಞೂ. ಉಳುಮೆ ಬೇಕಿಲ್ಲ, ಮಲ್ಚಿಂಗ್ ಬೇಕಾಗಿಲ್ಲ. ಮಲ್ಚಿಂಗ್ ಅವೆಲ್ಲ ರಾಂಗ್ ಅದು ಹಾಕ್ಬಾರ್ದು, ಭೂಮಿನೇ ಹಾಳು ಅದು. ಹೌದು. ಈ ಥರ ನಮ್ಮ ಕಬ್ಬುದು ರೌಂಡ್ ಅದು ಇರ್ತದೆ, ಅದನ್ನೆಲ್ಲ ಹಾಕೋಬೋದು. ಹಾಕಿ. ಅದು ಪರವಾಗಿಲ್ಲ. ಈಗ ಒಂದು ಬೆಳೆ ಇದ್ದಂಗೆ ಒಂದು ಬೆಳೆ ಹಾಕಿರ ಅದು ರೌದೇನು ಬೇಕಾಗಲ್ವಲ್ರ. ಹೌದು. ಹಾಕೋದು ಬೇಡ, ಅಲ್ಲೇ ಹುಟ್ಟುತ್ತಲ್ವರ. ಈಗ ಹೌದು. ಮುಸ್ಕಿನ ಜೋಳ ಬಂದಿರ್ತೈತೆ ಎಲ್ಲ ತೆನೆ ಕತ್ತರಿಸ್ಕೊಂಡು ಅದು ಕೆಡವಿರಿ ಕೆಳಿಕೆ. ಹಾಂ. ಅವಾಗ ಅದು ಟೊಮೊಟೊಕ್ಕೆ ಮಲ್ಚಿಂಗ್ ಆಗುತ್ತೆ. ಟೊಮೊಟೊ ಕೆಡವ್ರಿ ಮುಸ್ಕಿನ ಜೋಳಕ್ಕೆ ಅದು ಮಲ್ಚಿಂಗ್ ಆಗುತ್ತೆ. ವೇಸ್ಟು. ಎತ್ತಾಕಿ ಕ್ಲೀನ್ ಮಾಡಿ ಅದೆಲ್ಲ ಮಾಡೋದಲ್ಲ. ನೀವು ಏನಾಗುತ್ತೆ, ರೋಟ್ರಿ ಹೊಡೆದ್ಬಿಟ್ಟು ಮಣ್ಣಿ ಮಿಕ್ಸ್ ಮಾಡ್ತೀರಾ, ಹೀಟ್ ಆಗುತ್ತೆ ಅದು. ಎಲ್ಲಿ ಹುಟ್ಟೈತೋ ಮೇಕ್ ಸಾಯ್ಬೇಕು, ಮಣ್ಣೊಳಗೆ ಮಿಕ್ಸ್ ಆಗಬಾರ್ದು ಅದು. ಯಾವಾಗ ಮ್ಯಾಗ್ಲಿಂದ ಫಾಗ್ ಬರುತ್ತೋ ಬೇಗ ಕೆಟ್ಟೋಗುತ್ತೆ. ನೆನೀತೆ ಅಲ್ಲ ಇದೆಲ್ಲ. ಹೌದು. ನೋಡಿ ನೆಂದೆಲ್ಲ ಹೆಂಗೆ ಅದ್ರಟ್ಕದೇ ನೆಲಕ್ಕೆ ಸೇರ್ಕೊಂತೈತಿ. ಇಲ್ಲಾಂದ್ರೆ ಮಿಷನ್ನ ಕತ್ತರಿಸಿ ಪುಡಿ ಮಾಡಕ್ಕೆ ಹೋಗ್ತಾರೆ. ಹೌದು. ಬ್ಯಾಕ್ಟೀರಿಯಾ ನೀರಾದ್ರೆ ಬ್ಯಾಕ್ಟೀರಿಯಾಗಳು ಅವೇ ಹೊಡಿತವೆ, ಡಿಕಂಪೋಸ್ ಮಾಡಿ ಹೋಗ್ಬಿಡ್ತವೆ. ಡಿಕಂಪೋಸ್ಟ್ ಮಾಡ್ತಾವೆ. ಅವಕ್ಕೆ ನೀರು ಬೇಕಲ್ವಾ ಹೊಡಿಯಕ್ಕೆ, ಡಿಕಂಪೋಸ್ಟ್ ಆಗೋಕ್ಕೆ. ಹೌದು. ಹಾಲ್ಡ್ ಇರೋದನ್ನೆಲ್ಲ ಗೆದ್ದಲು ಹೊಡಿತವೆ, ಸ್ಮೂತ್ ಇರೋದೇ ಎರೆಹುಳ ಹೊಡಿತವೆ. ಹಾಂ ಹಾಂ. ನೋಡಿ, ಇದು ಹಾಳೇ ಖರ್ಚು ತಗೊಳೋದು, ಇನ್ನೇನು ಅದ್ರಾಗೆ ಮೆಟೀರಿಯಲ್ ತಗೊಳಲ್ಲ. ತೊಗೊಳ್ರಿ, ಮೈ ತಗೊಳ್ರಿ. 50 ಇದು 450 ಒಂದೇ ಪ್ಲಾಟ್ ಇದು. ಹೌದು. ಆ ಥರನೇ ಇದೆ ಸಾಲು, ಡ್ರಿಪ್ ಲೈನ್ ಆ ಥರನೇ ಇದೆ. ಇಲ್ಲಿ ಮಧ್ಯಕ್ಕೆ ನೀವು ಮೇನ್ ಲೈನ್ ತಗೋಬೇಕೀಗ. ಹಾಂ ಹಾಂ ಹಾಂ. ಮಾಡ್ಕೊಳ್ತಾರೆ 25 ಅಡಿಗೆ ಒಂದೇ ಮಾಡ್ಬೇಕು ನೀವು. ಹಾಂ ಹಾಂ. ಯಾಕೆ 25 ಅಡಿಗೆ ಮಾಡಿದರೆ ನೀವು ಪ್ರತಿ ಒಂದು ಬೆಳೆನೂ ಮಾಡ್ಕೋಬೋದು. ಇದು ಹಾಂ ಹಾಂ. 4 5 6 ಲೈನ್ ಇವು. 1 2 3 4 5 6 ಸಬ್ ಲೈನ್ ಇವು. ಹಿಂಗೂ 6 ಸಬ್ ಲೈನ್ ಬರ್ತವೆ ಇವಾಗ. ಹಾಂ. 120 ಅಲ್ಲ, ಎಷ್ಟೆಷ್ಟು 450 ಅಲ್ವಾ ಇದು? 450 ಅಂದರೆ ಅಲ್ಲಿಗೆ 225 ಒಂದೊಂದು ಸೈಡ್ ಬರ್ತೈತಿ. 450 ಅರ್ಧ ಅಂದರೆ 225 ಅಡಿ. 220 ಈ ಕಡೆಗೆ 225 ಅಡಿ, ಈ ಕಡೆಗೆ 225 ಅಡಿ. 225ನ 12ರಿಂದ ಭಾಗ ಮಾಡಿರಿ. 450ನೇ ಡಿವೈಡ್ ಮಾಡಿರಿ. ಅಲ್ಲಿಗೆ 18 36 ಆಗುತ್ತಲ್ವರ? ಹಾಂ, 38 ಆಗುತ್ತೆ. 38 ಆಗುತ್ತೆ. 38 ಅರ್ಧ 19. ಹಾಂ. 19 ಎಡ್ ಬರ್ತವೆ, 19 ಎಡ್ ಬರ್ತವೆ ಇಂಥದ್ದವು. ಹಿಂಗೆ 19 ಎಡ್ ಬರ್ತವೆ. ಹಿಂಗೆ ಸ್ಟ್ರೈಟೇ ತೆಗಿಬಾರ್ದು, ತಕ್ಕೊಂಡು ಹಿಂಗೆ ಜೆ ಟೈಪೇ ಹಾಕ್ಕೋಬೇಕು ಇವನ್ನ. ಹಾಂ, ಸ್ಟ್ರೇಟ್ ಹಾಕಿರ ಏನು ಉಸ್ತಾವ ಅಂದ್ರೆ? ಸ್ಟ್ರೈಟ್ ಹಾಕಿರೆ ನೀವು ಇವು ಜೋತ್ಕ ಆಗಲ್ಲ, ಕ್ಲೀನಾಗಿ ವರ್ಕ್ ಆಗಲ್ಲ, ಟೈಟಾಗಿ ಕೂತ್ಕೊಂತವೆ. ಹಿಂಗೆ ಜೆ ಟೈಪ್ ಹಾಕಿರೆ ಇಲ್ಲಿ ಆಕ್ಷನ್ ಇರೋದ್ರಿಂದ ಫ್ರಿಂಗ್ ಥರ ತೂಕಕ್ಕೆ ಇದಾಗ್ತವೆ ಇವು. ನೀವು ಸ್ಟ್ರೈಟ್ ಹಾಕಿದ್ರೆ ಅದು ವೆಯ್ಟ್ ಬೀಳಲ್ಲ, ಅವಾಗ ತಾಂದ್ರ ತಿರ್ಕೊಂತವೆ. ಅದು ನಮ್ಮ ಹೊಲದಲ್ಲಿ ಸಪೋರ್ಟ್ ಯಾವ ಥರ ಮಾಡೋದು? ಅದನ್ನೇ ಹೇಳ್ತೀನಿ. ಒಂದು ಕಡೆಯಿಂದ ಹೋಗೋಣ, ಫಸ್ಟ್ ಒಂದು ಕಡೆಯಿಂದ ಹೋಗೋಣ. ಜೆಟ್ ಎಷ್ಟು ಬರ್ತವೆ ಅಂತ ಅಲ್ಲಿಗೆ 19 × 12 ಹಾಕ್ರಿ. ಅಲ್ಲ 12. ಈ ಕಡೆ ಕಾರು, ಆ ಕಡೆ ಕಾರು. 228. 128. ಟೋಟಲ್ಲು 228 ಹೆಡ್ ಬರ್ತವೆ ಜೆಟ್ ಇವು. ಒಂದು ಕಡೆ ಅಲ್ಲ, ಟೋಟಲ್ 2 ಎಕರೆಯಿಂದ. 1.5 ಎಕರೆ. ಹಾಂ, 2 ಎಕರೆಗೆ ಸ್ವಲ್ಪ ಕಮ್ಮಿ ಇರಂಗೆ ಕಾಣುತ್ತಿದ್ದು. ಹಾಂ, ಕಡಿಮೆ ಇದೆ. ಅದಕ್ಕೆ ಇನ್ನು ಅಲ್ಲಿಗೆ 250 ಬರಬೇಕಾಯ್ತು ಅಲ್ಲಿ ಲೆಕ್ಕ. ಹಾಂ ಹಾಂ. ಅಲ್ಲ, 300 ಬರಬೇಕಾಯ್ತು. ಹೌದು, ಸ್ವಲ್ಪ ಕಮ್ಮಿ ಆಯ್ತು 2 ಎಕರೆಗೆ. ಹಾಂ. ಅಲ್ಲಿಗೆ ನೋಡ್ರಿ, ಈ ಸಬ್ಲೈನ್ ಹೆಂಗೆ ಮಾಡಬೇಕು ಅಂತಂದರೆ,
ಇಲ್ಲಿನ ತಕ 1.25 ಇಂಚ್ ಮಾಡಬೇಕು, ಹಾಂ ಅರ್ಧ ತಕ ಇಲ್ಲಿ 1 ಇಂಚ್ ಮಾಡಬೇಕು. ನಮ್ಮ ಡ್ರಿಪ್ ಸ್ಪ್ರಿಂಕ್ಲರ್ ಪೈಪ್ ಅದು 2 ಇಂಚ್ ಇಲ್ಲಿ ಮಾಡಿ ಇದು ಮಾಡಿ ನೀವು 2.5 ಇಂಚ 10 HP ಇದ್ರೆ ಇದು 2.5 ಇಂಚ್ ಹಾಕ್ರಿ. ಹಾಂ 2.5 ಇಂಚ್ ಹಾಕಿದ್ರೆ ನಿಮಗೆ ಇಲ್ಲಿ ಡಿವೈಡ್ ಮಾಡ್ಕೊಳ್ರಿ. ಇಲ್ಲಿ ಕಂಟ್ರೋಲ್ ವಾಲ್ ಇಕ್ಕಳ್ರಿ, ಹಾಂ ಪೈಪ್ಲೈನ ಇಲ್ಲಿ ಇದು ಮಾಡ್ಕೊಂಡು ಇಲ್ಲಿ ನೀವು ಕಂಟ್ರೋಲ್ ವಾಲ್ಗಳ್ನ ಇಕ್ಕೊಳ್ರಿ. ಅಲ್ಲಿಗೆ 12 ಕಂಟ್ರೋಲ್ ವಾಲ್ ಬರ್ತಾವೆ ನಿಮಗೆ, ಹೌದು ಗೊತ್ತಾ? 1.25 12 ಕಂಟ್ರೋಲ್ ವಾಲ್ ಬರ್ತವೆ. 19 ಬ್ಯಾಚ್ ಮಾಡಿರಿ. ಹಾಂ ಎಕ್ಸಸ್ ಬಂದರೆ ಎಳ್ಳ ವಾಲ್ನು ಆನ್ ಮಾಡಿರಿ, ಹಾಂ ಕಮ್ಮಿ ಬಂದರೆ 1 ಮಾಡಿ. ಹಾಂ ಗೊತ್ತಾ? ಇದು ಜೆ ಟೈಪು ಹಿಂಗೆ ಹೆಡ್ಗಳು ಹಾಕಬೇಕು. ಹಾಂ ನೀವೇನು ನಿಮಗೆ ಟೆಂಪ್ರವರಿ ಅಂತಂದರೆ ಇದು ಪೈಪ್ ಮೇಲೇ ಹಾಕಿ, ಒಂದು 2 ಇಂಚು ನೀರು ಮಣ್ಣೊಳಕ್ಕೆ ಹಾಕ್ರಿ. PVC ಪೈಪು ಎಲ್ಲೂ ಬೆಳಕಿಗೆ ಕಾಣಬಾರ್ದು. ಹಾಂ ನಿಮ್ಗೆ ಪೋಲ್ ಅಂದಲ್ವರ ಸಮಸ್ಯೆ, ಡೆಡ್ ಎಂಡಾಗೆ ಇವು ಹೆವಿ ಹಾಕ್ಕೊಂಬಿಡ್ರಿ. ಇವನ್ನ ಹೆವಿ ಪೋಲ್ ಹಾಕ್ಕೊಳ್ರಿ. ಹಾಂ ಇಲ್ಲಿ ಸುಮಾರಾದ ಪೋಲ್ಗಳ್ನ ನೀವು ಹಾಕ್ಕೊಳ್ರಿ. ಸುಮಾರಾದ ಕಡ್ಡಿಗಳು ಹಾಕಿರೋ 40 ಅಡಿಗೋ 30 ಅಡಿಗೋ ಒಂದೊಂದು ಕಡ್ಡಿ ಹಾಕಿರೋದು. ಇದಕ್ಕೆ ಎಳೆದು ನೀವು ತಂತಿ ಕಟ್ರಿ. ಇಲ್ಲಿ ಗೈ ಥರ ಮಾಡ್ಕೊಳ್ರಿ. ಹಿಂಗೆ ಹ್ಞೂ ಇವೆಲ್ಲವಕ್ಕೂ ಉಕ್ಸ್ ಥರ ಮಾಡಿ ಅವ್ರ ಮೇಲೆ ಬಂದು ತಂತಿ ಆ ಕಡೆ ಈ ಕಡೆಗೆ ಉಕ್ಸ್ ಥರ ಎಳೆದು ಬಿಡ್ರಿ. ನೀವು ಲಾಸ್ಟಿಗೆ ಹೆವಿ ಪೋಲ್ ಇರಲಿ. ಹಾಂ ಇಲ್ಲ ನೀವು ಶಾಶ್ವತವಾಗಿ ಮಾಡೋದಾದರೆ GAI ಮಾಡಿರಿ. ಲಾಸ್ಟ್ಗೆ ಕಬ್ಬಿಣದ ಪೈಪ್ಗೆ ಕಾಂಕ್ರೀಟ್ ತಂದುಬಿಟ್ಟು ನಿಲ್ಲಿಸ್ಬಿಡ್ರಿ, ಶಾಶ್ವತವಾಗಿ ಇದ್ದು ಬಿಡುತ್ತೆ. ಹೌದು ಈ ತಂತಿ ಜಗಿತೈತೆ, ಬಿಸಿಲಿಗೆ ಇದಾಗಬಾರ್ದು ಅಂದರೆ ನೀವು ಆ ಕಡೆ ಈ ಕಡೆ ಕಲ್ಲು ಕಟ್ಟಿ ಬಿಟ್ಬಿಡ್ಬೇಕು. ಹೌದು ಕಲ್ಲು ಕಟ್ಟಿ ಬಿಟ್ಬಿಟ್ರೆ ಅದೇನಾಗುತ್ತೆ, ನಿಮಗೆ ಬಿಸಿಲಿದ್ದಾಗ ಜಿಗಿದ್ರೆ ಕೆಳಗೆ ಕಲ್ಲು ಹೋಗ್ತವೆ, ಕುಗ್ಗಿದಾಗ ಕಲ್ಲು ಮ್ಯಾಕ್ ಬರ್ತವೆ. ತಂತಿ ಮಾತ್ರ ಸಮಕೆ ಇರ್ತವೆ. ನೀವು ಕರೆಂಟ್ ಟ್ರೈನಿಂಗ್ ಮಾಡಿರ್ತಾರೆ ನೋಡಿ, ಆ ಥರ ಹೌದು ಹೌದು ಲೈನ್ ಜಗ್ಬಾರ್ದು ಅಂತ ಲಾಸ್ಟಾಗಿ ವೆಯ್ಟ್ ಬಿಟ್ಟಿರ್ತಾರೆ. ಹೌದು ಟ್ರೈನ್ ಹಳಿಗೆ ಹಂಗೆ ಮಾಡಿರ್ತಾರೆ. ಅಳಿಗೆಲ್ಲ ಮೇಲೆ ಈ ತಂತಿಗೆ ಹಾಂ ಕೇಬಲ್ ಕರೆಂಟ್ ಟ್ರೈನ್ ಇರ್ತಾವಲ್ಲ ಮೇಲ್ಗಡೆ ಆ ಥರ ಮಾಡಿರ್ತಾರೆ. ಲಾಸ್ಟಾಗಿ ಬಾಕ್ಸಾಗಿ ಬಿದ್ದಿರ್ತಾವೆ ನೋಡಿ, ಆ ಥರ ನೀವು ಇಳೆ ಬಿಡ್ಬೇಕು ಅಲ್ಲಿಗೆ. ನೋಡಿ ನಿಮ್ಗೆ ಇನ್ನೇನು ಡೌಟ್ ಐತಿ? 228 ಹೆಡ್ ಬರ್ತವೆ, ಒಂದು ಸಾಲ್ಗೆ 19 ಬರ್ತವೆ. ಅಂದರೆ ಜನರಲ್ ಆಗಿ ಎಷ್ಟು ಫೂಟಿಗೆ ಒಂದೊಂದು ಹೆಡ್ ಹಾಕಿ 12 ಅಡಿಗೆ ಇಲ್ಲಿ ನೋಡ್ರಿ, 12 ಅಡಿಗೆ ಒಂದೊಂದು ಹೆಡ್ಡು. 12 ಅಡಿಗೆ ನಿಮಗೆ ಗ್ಯಾಪು ಜಟ್ಟಿಂದ ಜಟ್ಗೆ, ಸಾಲಿಂದ ಸಾಲಿಗೆ 25 ಅಡಿ. ಹಾಂ ಕರೆಕ್ಟ್. ಸಾಲಿಂದ ಸಾಲಿಗೆ 25 ಅಡಿ, ಹೆಡ್ಡಿಂದ ಹೆಡ್ಗೆ ಹಾಂ 12 ಅಡಿ. ಇದು 2 ಇಂಚ್ ಪೈಪ್ಲೈನ್ ಯೂಸ್ ಮಾಡಿ ನಡೆಯೋದು ಬೇಡ್ರಿ, 2 ಇಂಚ್ ಮಾಡಂಗಿಲ್ಲ, ಪ್ರೆಷರ್ ಇದಾಗ್ಬಿಡುತ್ತದು. ಆಮೇಲೆ ಕಾಸ್ಟ್ಲಿ ಆಗುತ್ತೆ. ಏನು ಕಷ್ಟ ಅಂತ ಮಾಡ್ತೀರಾ? ನಮ್ಮದು ಈಗಾಗಲೇ ಸ್ಪ್ರಿಂಕ್ಲರ್ದು ಕರಿ ಪೈಪ್ ಇದ್ದೀರ, ಅದಕ್ಕೆ ಅದನ್ನ ಯೂಸ್ ಮಾಡೋದು. ಯೂಸ್ ಮಾಡ್ಕೊಳ್ಳಿ. ಅವು 2 ಇಂಚ್ ಇವೆ. 2 ಇಂಚಿಂದಿದ್ರೆ ಇಲ್ಲಿ ಒಂದೇ ಕಂಟ್ರೋಲಿಗೆ ಕಳಿಸ್ರಿ. ಅವಾಗ ಹಾಂ ಇಲ್ಲಿ ಒಂದೇ ಕಂಟ್ರೋಲ್ ಸಾಕು. ಇಲ್ಲಿ ತಗೊಂತೀರಲ್ರಾ, ಇಲ್ಲಿ ಒಂದೇ ಕಂಟ್ರೋಲ್ ಸಾಕಿದು, ಹಾಂ ಒಂದೊಂದೇ ಸಾಕು. ಅಲ್ಲಿಗೆ 6 ಕಂಟ್ರೋಲ್ ಆಗ್ತಾವೆ ನಿಮಗೆ. ಹಾಂ ಸ್ವಲ್ಪ ಮಣ್ಣೊಳಿಕೆ ಹಾಕಿ ಇಂಜೆಕ್ಟ್ ಮಾಡಿ. ಯಾವುದೇ ಗಿಶ್ಶು ಬೇಡ. ಪೈಪ್ ಹಿಂಗಿರುತ್ತಲ್ವ್ರಾ, ಹಾಂ ಇಲ್ಲೊಂದು ಹೋಲ್ ಹಾಕಿಬಿಡ್ಬೇಕು 16 mm. ಕ್ರಾಸ್ ಆಗಿ ಪೈಪ ತೋರಿಸ್ಬಿಡ್ಬೇಕು. ಹಾಂ ಇದು ಕಿತ್ತು ಬರಲ್ಲ, ಅಲ್ಲಿ ತೋರಿಸ್ತೀನಿ ಎಲ್ಲ ಆಮೇಲೆ ಫೀಲ್ಡಾಗಿ. 12 ಅಡಿ ಎತ್ತರ, 12 ಅಡಿ ದೂರ, 12 ಅಡಿ ಎತ್ತರ, ಹೈಟು 12 ಅಡಿ. ಹೈಟು 12 ಅಡಿ ಮಿನಿಮಮ್. ಒಂದು ಟ್ರ್ಯಾಕ್ಟ್ರು ಕಲ್ಟಿವೇಷನ್ ಮಾಡಂಗೆ, ಬೆಳೆ ಮಾಡಿದಾಗ ಅದು ಪೈಪು ಆಲ್ಟ್ರ್ ಮಾಡ್ದಂಗೆ ಅಲ್ಲೇ ಇರಲಿ. ಕರೆಕ್ಟ್. ಹೌದು. ಇಲ್ಲಿ ಬಿದಿರು ಬಂಬಾನ ನಿಲ್ಸ್ಕೊಳ್ರಿ, GI ಪೈಪನ್ನು ಲಾಸ್ಟ್ಗೆ ಹಾಕ್ರಿ, ಹೆವಿ ಇರ್ತವೆ. ಹೌದು. ಇಲ್ಲ ನಾಟಿ ನುಗ್ಗೆ ಹಾಕಿಬಿಟ್ಬಿಡ್ರಿ. ಹಾಂ ನಡೆಯುತ್ತೆ. ಆದರೆ ಅದಿನ್ನೂ ಲೇಟ್ ಆಕೈತ್ರಿ. ಈಗ ಸದ್ಯಕ್ಕೆ ಯಾವ್ದಾರ ಒಂದು ನೀವು ಹೇಳಿದಂಗೆ ಪೈಪ್ ಅದು ಹಾಕಿ ಸಪೋರ್ಟ್ ಹಾಕ್ಬೋದು ಮಾಡಿ ಆ ಥರನಂತ. ಹಾಂ ನೋಡಿ ಇನ್ನೇನು ಡೌಟ್ ಐತೆ ನಿಮಗೆ? ಈ ಟೊಮೆಟೊಗೂ ಎಲ್ಲ ಯಾವುದು ಬೆಳೆಗಾದರೂ ಎಲ್ಲ ಒಂದೇ ಥರ ಸಿಸ್ಟಮ್. ಎಲ್ಲ ಬೆಳೆಗೂ ನಿಮ್ಮ ಜಮೀನು ಡೆಡ್ ಎಂಡ್ ಕೆಲಸ ಮಾಡುತ್ತೆ. ಇಲ್ಲಿ 12 ಅಡಿಯಿಂದ ಸ್ಟಾರ್ಟ್ ಮಾಡ್ಕೋಬೇಕು, 12 ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕು. ಹಾಂ ಇಲ್ಲಿ 25 ಅಡಿಗೆ ಬರುತ್ತೆ ಇದು. ಹೌದು. ಯಾಕೆ 2 ಸಾಲು ಸೇರಿರಿ 25 ಅಡಿ. ಒಂದು ಸಾಲು ಆದರೆ 12 ಅಡಿಗೆ ಗ್ಯಾಪು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬದಿನಿಂದ. ಹಾಂ ಹಿಂಗೆ 6 ಅಡಿಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. 2 ಹೆಡ್ ಸೇರಿರೆ 12 ಅಡಿ, ಹಾಂ 1 ಹೆಡ್ ಬಂದರೆ ಸಿಂಗಲ್ಲೇ ಇದು. 6 ಅಡಿಯಿಂದ ಹಿಂಗೆ ಸ್ಟಾರ್ಟ್ ಮಾಡ್ಕೋಬೇಕು, ಹಿಂಗೆ ಬರಬೇಕು. ಹಿಂಗೂ 6 ಅಡಿಯಿಂದ, ಹಿಂಗೆ 12 ಅಡಿಯಿಂದ ಸಾಲು, ಆಮೇಲೆ ಡಬಲ್ ಸಾಲು ಬಂದಾಗ 25 ಅಡಿ. ಹಾಂ ಹಾಂ ನೀವು ಈ ಕಡೆಯಿಂದಲ್ಲ ನೀರು ಪಾಸ್ ಮಾಡಿರಿ,
ಹಾಂ ಈ ಕಡೆಯಿಂದಲ್ಲ ನೀರು ಪಾಸ್ ಮಾಡಿರಿ. ನಿಮ್ಗೆ ಎಲ್ಲೈತೋ ಅಲ್ಲಿಗೆ ಮೈನ್ ಲೈನ್ ಇದು ಕನೆಕ್ಟ್ ಮಾಡಿರಿ. ಇದು ಮೈನ್ ಲೈನ್ ಇದು. ನಾವು ಎರಡು ಕಡೆ ಇದೆ, ಆ ಕಡೆನೂ ಇದೆ ಈ ಕಡೆನೂ ಇದೆ. ಸೆಂಟ್ರಾಗಿದೆಯಾ? ಇಲ್ಲ, ಈ ಹೊಲದ ಈ ದಂಡಿಗೂ ಇದೆ, ಆ ದಂಡೆಗೂ ಇದೆ. ಎರಡು ಪೈಪ್ ಲೈನ್ ಇದೆ ನಮಗೆ. 2 ಪೈಪ್ ಲೈನ್ ಇದ್ರೆ ಇಲ್ಲಿಂದಲೇ ಶುರು ಹಚ್ಕೊಂಬಿಡ್ರಿ. ಹಾಂ 38 ಬರ್ತದೆ ನಿಮ್ಗೆ 2 ಇಂಚ್ ಇದ್ದಿದ್ರೆ. ಹಾಂ ಈ ಕಡೆಗಿದ್ರೆ ಇಲ್ಲಿಂದಲೇ ಶುರು ಆಗಿ ಮಾಡಿರಿ. ಹಂಗೆ. ಬರಲಿಲ್ಲ ಅಂದರೆ 19ಕ್ಕೆ ಹೋಗ್ರಿ. ಹಾಂ ಒಂದು ಲೈನ್ನ ಟೆಂಪ್ರವರಿ ಹಾಕಿ ನೋಡ್ರಿ. ಬಂತು ಅಂದ್ರೆ ಅಷ್ಟೇ ಮಾಡಿಬಿಡ್ರಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ರಿ ಅವಾಗ. ಹಾಂ ಅದಾಗಲಿಲ್ಲ ಅಂತಂದರೆ ಆ ಕಡೆಗೆ ಈ ಕಡೆಯಿಂದ ಶುರು ಮಾಡಿರಿ. ನಡಿ. ಇಲ್ಲಿ ಒಂದೇ ತಾವು ಕೊಡೋದ್ರಿಂದ 2 ಐತಲ್ವರ, ಇಲ್ಲೂ ತಗೊಂಡು ಇಲ್ಲಿಗ 225 ಅಡಿಗೆ ಬರ್ರಿ. 225 ಅಡಿಗೆ ಎಂಡ್ ಮಾಡಿರಿ. ನಡೆಯುತ್ತಿಲ್ಲ ನೋಡಿ ಇನ್ನೇನು ಡೌಟ್ ಐತೆ ನಿಮಗೆ? ಏನಿಲ್ಲ, ಹೊಲದಾಗ ಟ್ರಯಲ್ ಸ್ಟಾರ್ಟ್ ಮಾಡಿ ತೋರಿಸ್ತೀರಿ ಅಷ್ಟ. ಕರೆಂಟ್ ಇಲ್ಲ ಇವತ್ತು. ಹೌದು.